ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾ ಹೆಚ್ಚಿನ ರೂಪದಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು? 5 ಸ್ವರೂಪದ ಬಗ್ಗೆ. 5 ಸ್ವರೂಪ ಅಲ್ವಾ? 5 ಸ್ವರೂಪ ಅಂತಂದ್ರೆ ನಾವು ಭಗವಂತನ ಜೊತೆಗೆ ಸೇರಿದಾಗ, ಮಿಲನವನ್ನು ಮಾಡಿದಾಗ, ರಾಜಯೋಗವನ್ನು ಮಾಡಿದಾಗ ಅದರ ಎಫೆಕ್ಟ್, ಪರಿಣಾಮ ಯಾವ ರೀತಿ ಆಗತ್ತೆ, ಯಾರ ಮೇಲೆ? ಆತ್ಮದ ಮೇಲೆ ಹೇಳೋದನ್ನ ಬಾಬಾ ಏನ್ ಮಾಡ್ತಾ ಇದ್ರು? ನಮ್ಗೆ ತಿಳಿಸ್ತಾ ಇದ್ರು. ಹೇಗೆ ಶರೀರಕ್ಕೆ ನೀರು ಹಾಕಿದಾಗ ಏನಾಗ್ತದೆ? ಶರೀರದ ಮೇಲಿರುವಂತ ಕೊಳೆ ಹೇಳೋದು ಹೊರಟೋಗತ್ತೆ, ಹೌದಾ? ಅದೇ ಶರೀರದ ಒಳಗಡೆ ನಾನು ಆಹಾರ ಹಾಕಿದಾಗ ಏನಾಗ್ತದೆ? ಶಕ್ತಿ ಸಿಗ್ತದೆ. ಅದೇ ಶರೀರವನ್ನ ನಾನು ಹೊರಗಡೆ ಪ್ರಪಂಚ ಕಳಿಸಿದಾಗ ಏನಾಗ್ತದೆ? ಅಲ್ಲಿರುವಂತ ಧೂಳು, ಕಸ, ಕೆಸರು, ಬೆವರು, ಬಿಸಿ, ಚಳಿ, ಮಳೆ ಇದರ ಪ್ರಭಾವ ಶರೀರದ ಮೇಲೆ, ಮನಬುದ್ಧಿಯ ಮೇಲೆ, ಆತ್ಮದ ಮೇಲೆ ಆಗತ್ತೆ. ಅಂದ್ರೆ ಆತ್ಮ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳ ಜೊತೆಗೆ ಜೋಡಣೆ ಆದಾಗ ಏನಾಗ್ತದೆ? ಅದರ ರೂಪದಲ್ಲಿ ಪರಿವರ್ತನೆ ಆಗ್ತದೆ, ಸಾಧನದ ಮೇಲೂ ಪರಿವರ್ತನೆ ಆಗುತ್ತೆ. ಇಲ್ಲಿ ಭಗವಂತ ನಮ್ಗೆ ತಿಳಿಸೋದು, ನಿಮ್ಮ ಮನಬುದ್ಧಿಯನ್ನ ನೀವು ಪರಮಾತ್ಮನಲ್ಲಿ ಇಟ್ಟಾಗ ಮುಖ್ಯವಾದ ಯಾವ ರೂಪ ಪರಿವರ್ತನೆ ಆಗ್ತದೆ? ಯಾವ ರೂಪ ಪರಿವರ್ತನೆ? ಜ್ಯೋತಿರ್ಬಿಂದು ಸ್ವರೂಪ, ಆತ್ಮದ ರೂಪ ಬದಲಾವಣೆ ಆಗ್ತದೆ. ಈ ಭಗವಂತ ನೆನಪು ಮಾಡದೆ ಶರೀರದ ಹೊಟ್ಟೆ ತುಂಬೋದಿಲ್ಲ, ಶರೀರದ ಚರ್ಮ ಬೆಳಗಾಗೋದಿಲ್ಲ, ಆಗತ್ತಾ? ಇಲ್ಲ. ಭಗವಂತ ನೆನಪು ಮಾಡಿದ್ರೆ ನಿಮಗೆ ಬಿಲ್ಡಿಂಗ್ ಬಂದ್ಬಿಡ್ತದ? ಇಲ್ಲ. ಅಲ್ಲಿ ರೂಪ ಚೇಂಜ್ ಆಗೋದು ಯಾವ್ದಲ್ಲಿ? ಆತ್ಮದಲ್ಲಿ. ಆತ್ಮನಲ್ಲಿ ಅಲ್ವಾ? ಈಗ ನೀವು ಬಟ್ಟೆ ಕ್ಲೀನ್ ಮಾಡಿದ್ರೆ ಶರೀರ ಕ್ಲೀನ್ ಆಗತ್ತೋ ಇಲ್ವೋ? ಇಲ್ಲ. ಯಾಕಂದ್ರೆ ಬಟ್ಟೆ ಕ್ಲೀನ್ ಮಾಡಿದಾಗ ಬಟ್ಟೆ ಮಾತ್ರ ಸ್ವಚ್ಛ ಆಗತ್ತೆ, ಹೊರತು ಅದಕ್ಕೂ ಶರೀರಕ್ಕೂ ಏನೂ ಸಂಬಂಧ ಇಲ್ಲ. ಅದಕ್ಕೆ ಈ ಮುರಳಿಯ ಮೂಲಕ ನಮಗೆ ಭಗವಂತ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ರಾಜಯೋಗದಿಂದ ಆತ್ಮದ ರೂಪದಲ್ಲಿ ಏನಾಗ್ತದೆ? ಬದಲಾವಣೆ ಆಗತ್ತೆ. ಅದು ಆ ಬದಲಾವಣೆಯಲ್ಲೂ ಕೂಡ ಏನಿದ್ದಾವೆ? ಬೇರೆ ಬೇರೆ ಹಂತಗಳು ಇದ್ದಾವೆ, ಬೇರೆ ಬೇರೆ ವಿಧಿಗಳಿದ್ದಾವೆ. ನೀವು ಎಷ್ಟು ಆಳವಾಗಿ ನಿರಂತರವಾಗಿ ನೀವು ರಾಜಯೋಗವನ್ನು ಮಾಡ್ತಾ ಹೋಗ್ತಿರೋ ಅಷ್ಟು ಏನಾಗ್ತಾ ಹೋಗ್ತದೆ? ನಿಮ್ಗೆ ಆ ಒಂದು ರೂಪದಲ್ಲಿ ಪರಿವರ್ತನೆ ಕಂಡು ಬರ್ತದೆ. 5ನೇ ರೂಪ ಯಾವ್ದು ಹೇಳಿದ್ರು ಬಾಬಾ? ಹರಿಸ್ತಾ ಸ್ವರೂಪ. ಹಾಗಂದ್ರೆ ಏನು? ಹರಿಸ್ತಾ ಸ್ವರೂಪ ಅಂತಂದ್ರೆ ಏನು? ಎಲ್ಲ ಸಂಬಂಧ, ವಸ್ತು, ವೈಭವಗಳಿಂದ ದೂರ, ಶರೀರದಿಂದ ಭಿನ್ನ. ಇವಾಗ ನಾವು ನನ್ನ ಪತಿ ಅಂತ ಹೇಳ್ತೀವಿ, ಹೌದಾ? ನನ್ನ ಮಗ ಅಂತ ಹೇಳ್ತೀವಿ, ನನ್ನ ಮನೆ ಅಂತ ಹೇಳ್ತೀವಿ, ಅಲ್ವಾ? ಈ ನನ್ನದು ಹೇಳೋದು ಲೋಭ ಮತ್ತು ಮೋಹ, ಹೌದು ಅಲ್ವೋ? ನನ್ನದು ಅಂತ ಹೇಳೋದು ಸರಿನೋ ತಪ್ಪೋ? ತಪ್ಪು. ಇವತ್ತು ಆ ವ್ಯಕ್ತಿಗಳಿಂದ, ವಸ್ತುವಿನಿಂದ ನಮ್ಗೆ ಸುಖ ಸಿಗ್ತಾ ಇದೆಯೋ, ದುಃಖ ಸಿಗ್ತಾ ಇದೆಯೋ? ಸರಿ. ಅವ್ರ ಜೊತೆ ನಾವು ಸಂಬಂಧ ಇಡ್ಲಿಕ್ಕೆ ಇಷ್ಟಪಡ್ತೀವೋ, ಸಂಬಂಧದಿಂದ ದೂರ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವೋ? ಆರಂಭದಲ್ಲಿ ಮಕ್ಕಳಾಗದಿದ್ದಾಗ ಮಕ್ಕಳು ಆಗ್ಬೇಕು ಅಂತ ಇಷ್ಟ ಆಯ್ತು, ಅಲ್ವಾ? ಮಕ್ಕಳು ದೊಡ್ಡವರಾದ್ಮೇಲೆ ಯಾಕಪ್ಪ ಈ ಮಕ್ಕಳಾಗಿದ್ದಾರೆ, ನಾವು ಸಪರೇಟ್ ಆಗಿದ್ರೆ ಉತ್ತಮ ಅಂತ ಅನ್ಸತ್ತೆ. ಹಾಗಿದ್ರೆ ಆದ್ಮೇಲೆ ಆ ಸಂಬಂಧ ಎಲ್ಲಿಂದ ಬಂತು? ಹಳೇ ಜನ್ಮದ ಕರ್ಮದ ಲೆಕ್ಕಾಚಾರದ ಕಾರಣದಿಂದ ಆ ಆತ್ಮ, ಆ ಸಾಧನ ನಿಮ್ಮ ಜೊತೆಯಲ್ಲಿ ಇದೆ. ಏನೋ ಒಂದು ನೀವು ತಪ್ಪನ್ನ ಮಾಡಿದಿರಿ, ಅದಕ್ಕಾಗಿ ನಿಮ್ಮ ಶರೀರಕ್ಕೆ ಕಾಯಿಲೆ ಬರುತ್ತಲ್ವಾ? ಕಾಯಿಲೆ ಬಂದಾಗ ನಿಮ್ಗೆ ಕಷ್ಟ, ಸುಸ್ತು, ನೋವಾಗತ್ತಲ್ವಾ?
ಅದನ್ನ ಹಾಗೆ ಹೌದು. ಇಟ್ಕೊಳ್ತಿರೋ ಅದನ್ನ ಕ್ಲಿಯರ್ ಮಾಡ್ತಿರೋ ಕ್ಲಿಯರ್ ಮಾಡ್ತೀವಿ, ಹೇಗೆ? ಮೆಡಿಸಿನ್ ತಗೊಂತೀವಿ. ಮೆಡಿಸಿನ್. ಹಾಗೆಯೇ ಬಾಬಾ ಹೇಳೋದು, ಮೊದಲು ರಾಜಯೋಗವನ್ನು ನೀವು ಮಾಡಿದಾಗ ಮೊದಲದರ ಎಫೆಕ್ಟ್ ಏನು ಅಂತಂದ್ರೆ, ನಿಮ್ ಜೊತೆಗೆ ಯಾರ್ಯಾರ ಜೊತೆಗೆ ರಿಲೇಷನ್ ಇದೆಯಲ್ಲ, ಸಂಬಂಧ ಅಲ್ವಾ, ಮುಖ್ಯ ಸಂಬಂಧ ನಮ್ಗೆ ಇವತ್ತು ಯಾರ ಜೊತೆಗಿದೆ ಹೆಚ್ಚಿಗೆ? ಶಿವಬಾಬು ಆ ಮೊಬೈಲ್ ಜೊತೆ. ಶಿವಬಾಬು ರಾವಣನ್ ಜೊತೆಗೆ. ಯಾರ ಜೊತೆಗೆ? ರಾವಣ. ರಾವಣ ಜೊತೆಗಿದೆ ತಾನೆ. ಅದಾದ್ಮೇಲೆ ಆತ್ಮಗಳ ಜೊತೆಗಿದೆ ತಾನೆ, ಪಂಚತತ್ವಗಳ ಜೊತೆಗಿದೆ ತಾನೆ. ಯಾಕೆ? ನಾವು ಅವ್ರ ಜೊತೆಗೆ ಸಾಲ ಮಾಡಿದ್ದೀವಿ. ಎಷ್ಟು ರಾಜಯೋಗ ಮಾಡ್ತಾ 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 ಹೋಗ್ತೀವೋ ಅದರ ಮೊದಲ ಪರಿಣಾಮ ಏನು ಅಂತಂದ್ರೆ ಏನು? ಫರಿಸ್ತಾ, ಆ ಎಲ್ಲ ವಸ್ತು ವ್ಯಕ್ತಿ ವಿಷಯಗಳ ಜೊತೆಗೆ ನಿಮ್ಮ ರಿಸ್ತಾ ಏನಾಗ್ತಾ ಹೋಗ್ತದೆ? ಕಟ್ ಆಗ್ತದಾಗಲ್ವಾ? ಆಗುತ್ತೆ. ಆರಂಭದಲ್ಲಿ ನಾವು ಬಾಬರ ಮಗು ಆದಾಗ ಲೌಕಿಕದವ್ರ ಜೊತೆಗೆ ಎಷ್ಟು ಮಾತಾಡ್ತಿದ್ವಿ ಅಲ್ವಾ? ಎಷ್ಟು ಸೀರಿಯಲ್ ನೋಡೋದು, ಫಿಲ್ಮ್ ನೋಡೋದು, ಮದುವೆ ಮನೆಗೆ ಹೋಗೋದು, ಹೆಚ್ಚಿಗೆ ನಾವು ಸಂಬಂಧದಲ್ಲಿ ಬರ್ತಾ ಇದ್ವೋ ಇಲ್ಲ ಅವಾಗ? ಬರ್ತೀವಿ. ರಾಜಯೋಗ ಮಾಡ್ತಾ 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 ಏನಾಗಿದ್ವಿ? ನಿಧಾನಕ್ಕೆ ಅವೆಲ್ಲದಿಂದ ಕಡಿಮೆ. ದೂರ. ಬಂಗಾರ ಬೇಕು, ಬಟ್ಟೆ ಬೇಕು, ಕಾರ್ ಬೇಕು, ಬಿಲ್ಡಿಂಗ್ ಬೇಕು, ಉಳಿಸುತ್ತಬೇಕು, ಬೇಕು ಬೇಕು ಬೇಕು, ಅದೆಲ್ಲದಿಂದನೂ ಏನಾಯ್ತು? ಹೊರಟಾಯ್ತು. ಈವನ್ ನಾವು ಬಾಬನ ಮಗು ಆಗ್ತಾ ಆಗ್ತಾ ಹೈಯರ್ ಲೆವೆಲ್ ಸೇವೆಗೆ ಹೋದಾಗ ಸ್ಥೂಲ ಸೇವೆ ಮಾಡಬೇಕು ಅನ್ನುವಂತ ಒಂದು ಆಕರ್ಷಣೆ, ಸೆಳೆತನೂ ಕೂಡ ನಿಮ್ಗೆ ಇರೋದಿಲ್ಲ. ಮನಸಾ ಸೇವೆಯಲ್ಲಿ ಬೀಗದಿನ ಸೇವೆಗೆ ಹೋಗ್ತೀರ. ಹಾಗೆ ಈ ಒಂದು ಸಂಪಾದನೆಯಿಂದ, ರಾಜಯೋಗದಿಂದ ಮೊದಲ ಎಫೆಕ್ಟ್ ನಿಮ್ಮ ರೂಪದಲ್ಲಿ ಪರಿವರ್ತನೆ ಆಗೋದು ಏನು ಅಂತಂದ್ರೆ, ನಾವು ಹೆಚ್ಚಿಗೆ ಸಂಬಂಧದಲ್ಲಿ ಬರೋದಿಲ್ಲ, ಸಂಬಂಧದಿಂದ ಏನಾಗ್ತಾ ಹೋಗ್ತೀವಿ? ದೂರ. ಫರಿಸ್ತಾ, ಎಲ್ಲರಿಂದ ನಾವೇನಾಗ್ತೀವಿ? ದೂರ ಆಗ್ತೀವಿ. ಈ ಸ್ಥೂಲ ಪ್ರಪಂಚದಿಂದಾನೇ, ಪರಮಧಾಮದಿಂದಾನೇ, ಎಲ್ಲ ಮೂರು ಲೋಕದಿಂದ, ಎಲ್ಲಾ ಕಾರ್ಯದಿಂದ, ಎಲ್ಲಾ ವ್ಯಕ್ತಿಗಳಿಂದ, ಎಲ್ಲರನ್ನ ದೂರ ಇಡ್ಲಿಕ್ಕೆ ಇಷ್ಟಪಡ್ತೀವೋ ಹತ್ರ ಇಟ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ? ದೂರ. ದೂರ. ಆವಾಗ ಮೊದಲ ಎಫೆಕ್ಟ್ ಆಗೋದು ಯಾವುದು? ಫರಿಸ್ತಾ. ಅಂದ್ರೆ ಕಲಿಯುಗದಲ್ಲಿ ನೀವು ಮಾಡಿರುವಂತ ಕರ್ಮದ ಲೆಕ್ಕಾಚಾರ ಏನಿದೆ ಅದೇನಾಗ್ತಾ ಹೋಗ್ತದೆ? ಕ್ಲಿಯರ್ ಆಗ್ತಾ ಇರ್ತದೆ. ಮೊದಲು ನೀವು ರಾಜಯೋಗವನ್ನು ಆರಂಭ ಮಾಡಿದಾಗ. ಅದಾಗ್ತಾ ಹೋದಾಗ ಮುಂದೆ ಯಾವ್ದು ಬರ್ತದೆ? ಬ್ರಾಹ್ಮಣ. ಹಾ, ಅದಾದ್ಮೇಲೆ ಬರೋದು ಯಾವುದು? ದ್ವಾಪರ ಯುಗ. ಕಲಿಯುಗದ ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಯಾವುದು? ದ್ವಾಪರ ಯುಗ. ದ್ವಾಪರ ಯುಗದ ಅಲ್ವಾ? ಕಲಿಯುಗದಲ್ಲಿ ಇರುವಂತದ್ದು ಮಾಂಸಾಹಾರ ಸೇವನೆ ಅಲ್ವಾ, ಅಥವಾ ಗುಟ್ಕಾ ತಿನ್ನೋದು, ಸರಾಯಿ ಕುಡಿಯೋದು, ಇದೆಲ್ಲ ಯಾವುದು? ಕಲಿಯುಗದ ಅಂತಿಮದಲ್ಲಿ ಇರುವಂತ ರಾಕ್ಷಸರ ಲಕ್ಷಣ ಅಲ್ವಾ? ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಆದ್ಮೇಲೆ ಟೀ ಕಾಫಿ ಕುಡಿಯೋದೇ ದೊಡ್ಡ ಅಪರಾಧ ಆಗಿತ್ತು ಅಲ್ವಾ? ಹೋಟೆಲಿಗೆ ಹೋಗೋದೇ ಒಂದು ದೊಡ್ಡ ಅಪರಾಧ ಆಗಿತ್ತು, ಫಿಲ್ಮ್ ಥಿಯೇಟರ್ಗೆ ಹೋಗೋದೇ ದೊಡ್ಡ ಅಪರಾಧ ಆಗಿತ್ತು. ಅದು ಇವತ್ತು ನಾನ್ ವೆಜ್ ತಿನ್ನಬಾರ್ದು ಹಂಗೆಲ್ಲ ಇತ್ತು. ಆದ್ರೆ ನೋಡಿ, ನಾನ್ ವೆಜ್ ತಿನ್ನಬಾರ್ದು, ಟೀ ಕಾಫಿ ಕುಡಿಯೋದು ಅಪರಾಧ. ಆಮೇಲೆ ಯಾರಾದ್ರೂ ಸಿಗರೇಟ್ ಸೇಯ್ತಾ ಇದ್ದಿದ್ರೆ ಅವ್ರಿಗೇನು ಕೊಡ್ತಾ ಇರ್ಲಿಲ್ಲ? ಹೆಣ್ಣನ್ನು ಕೊಡ್ತಾ ಇರ್ಲಿಲ್ಲ. ಸರಾಯಿ ಕುಡಿಯೋದು ತಪ್ಪಿತ್ತು. ಇವತ್ತೇನಾಗಿದೆ? ಅಫೀಮು, ಗಾಂಜಾ ಅಲ್ವಾ? ಇದು ಹೆಚ್ಚಿಗೆ ಭಾರತ ದೇಶಕ್ಕೆ ಬಂದ್ಬಿಟ್ಟು ಉಪಯೋಗ ಆಗ್ತಾ ಇದೆ, ಟನ್ ಗಟ್ಲೆ. ಯಾಕೆ ಬರ್ತಾ ಇದೆ ಹೇಳಿ ನೋಡೋಣ? ಜನ ಉಪಯೋಗ ಮಾಡ್ತಾರೆ, ಅದಕ್ಕಾಗಿ ತಾನೇ ಬರ್ತಾ ಇದೆ. ಅಂದ್ರೆ ದಿನದಿಂದ ದಿನಕ್ಕೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಆತ್ಮೇಲೆ? ಕಲಿಯುಗಕ್ಕೆ, ಇಂದ್ರಿಯ ಸುಖಕ್ಕೆ, ವಿಕಾರದ ಕಡೆಗೆ, ವಿಕರ್ಮದ ಕಡೆಗೆ ಹೋಗ್ತೀವಿ. ಇದು ಸ್ಥೂಲವಾಗಿ ಆಯ್ತು. ಸೂಕ್ಷ್ಮವಾಗೂ ಕೂಡ ನೀವು ಅಬ್ಸರ್ವೇಷನ್ ಮಾಡಿ, ದಿನದಿಂದ ದಿನಕ್ಕೆ ಜನ ವಿಕಾರವನ್ನೇ, ಸಿಟ್ಟನ್ನೇ ತಮ್ಮದನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಲೋಭವನ್ನೇ ತಮ್ಮದನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಹಂಕಾರವನ್ನೇ ನಮ್ದನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂತಂದ್ರೆ ರಾವಣನ ವಸ್ತುಗಳನ್ನ ಏನ್ ಮಾಡ್ತಿದ್ದಾರೆ? ತಮ್ಮಲ್ಲಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಅದೆಲ್ಲವನ್ನ ಏನ್ ಮಾಡ್ಬೇಕಾಗ್ತದೆ? ಕ್ಲಿಯರ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸರಿನಾ? ಆಮೇಲೆ ದ್ವಾಪರ ಯುಗದಲ್ಲಿ ಬರ್ತೀವಿ. ದ್ವಾಪರ ಯುಗದಲ್ಲಿ ಏನಾಗ್ತದೆ? ಬ್ರಾಹ್ಮಣ ಸ್ವರೂಪ. ಅಲ್ಲೇನಾಗ್ತದೆ? ನಾವು ಬಾಬನಿಗೆ ಮತ್ತು ಭಕ್ತರಿಗೆ ಏನಾಗ್ತೀವಿ? ಒಂದು ಸಾಧನ ಆಗಿರ್ತೀವಿ. ಎಲ್ಲಿ? ಎಲ್ಲಿ? ದ್ವಾಪರ ಯುಗದಲ್ಲಿ. ದ್ವಾಪರ ಯುಗದಲ್ಲಿ ನೋಡಿ, ಪೂಜೆ ಎಲ್ಲ ಮಾಡ್ಲಿಕ್ಕೆ ಆರಂಭ ಆಗತ್ತೆ.
ಅದೇ ಈಗಿನ ನ್ಯೂ ಜನರೇಷನ್ ದೇವಸ್ಥಾನಕ್ಕೂ ಬರೋದಿಲ್ಲ, ಪೂಜೆನೂ ಮಾಡೋದಿಲ್ಲ, ಮನೆಯಲ್ಲಿ ದೇವ್ರ ಕೋಣೆ ಹೇಳೋದು ಇಲ್ಲವೇ ಇಲ್ಲ. ಮೊದ್ಲೇನಾಗ್ತಿತ್ತು, ಹಳೆ ಕಾಲದಲ್ಲಿ ದೇವ್ರ ಕೋಣೆ ಒಂದಿರ್ತಾ ಇತ್ತು, ಮನೇಲಿರೋ ಎಲ್ಲರಿಗೂ ಮಲ್ಕೊಳ್ಳಿಕ್ ಹಾಲ್ ಇರ್ತಾ ಇತ್ತು ಅಲ್ವಾ? ಈಗಿನ ಮನೆಗಳು ಹೆಂಗಿರ್ತವೆ? ಒಬ್ಬೊಬ್ಬರು ಒಂದೊಂದು ದೇವ್ರ ಕೋಣೆ ಒಬ್ರು ಒಳಗಡೆ ಹೋದ ಅವ್ರು ಹೊರಗಡೆ ಬಂದ ಮೇಲೇನೆ ಇನ್ನೊಬ್ರು ಹೋಗ್ಬೇಕು ಅಲ್ವಾ? ಇದು ಓಲ್ಡ್ ಸ್ಟೈಲ್. ಈಗ ದೇವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಶೋ ರೂಮಲ್ಲಿ ಇಟ್ಟಿದ್ದಾರೆ, ಶೋ ಕೇಸಲ್ಲಿ ಇಟ್ಟಿದ್ದಾರೆ ಅಲ್ವಾ? ಮತ್ತೆ ಇವರಿಗೆ ಮಾತ್ರ ಸಪರೇಟ್ ರೂಮ್, ಸಪರೇಟ್ ಕಪಾಟ್, ಬಾತ್ರೂಮು ಒಳಗಡೆ ಸಪರೇಟ್ ಆಗಿ ಟಿವಿ, ಮೊಬೈಲ್ ಎಲ್ಲಾನು ಕೂಡ ವ್ಯವಸ್ಥೆ ಬೇಕು. ಎಲ್ಲಿ? ಮನೆಗಳು. ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಭಗವಂತನಿಗೆ ಎಷ್ಟು ಸ್ಥಳ ಅವಕಾಶವನ್ನ ನಾವು ಕೊಟ್ಟಿದ್ದೀವಿ ಅಂತ ಅಲ್ವಾ? ಓಕೆ, ಅದಾದ್ಮೇಲೆ ನಾವೆಲ್ಲಿಗೆ ಬರ್ತೀವಿ? ಬ್ರಾಹ್ಮಣ ಸ್ವರೂಪದಲ್ಲಿ ದ್ವಾಪರ ಯುಗದಲ್ಲಿ ಭಕ್ತರ ಇಷ್ಟವನ್ನ ಪೂರ್ಣ ಮಾಡ್ಲಿಕ್ಕೆ ನಮ್ಮನ್ನ ಬಾಬಾ ಏನ್ ಮಾಡ್ತಾರೆ? ಉಪಯೋಗ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ನೀವು ಈಶ್ವರಿ ಸೇವೆಗೋಸ್ಕರ ನಿಮ್ಮನ್ನು ಸಮರ್ಪಣೆ ಮಾಡ್ತೀರಿ ಬ್ರಾಹ್ಮಣ ಸ್ವರೂಪದಲ್ಲಿ. ಓಕೆ, ಫರಿಸ್ತಾ ಸ್ವರೂಪದಲ್ಲಿ ಏನು? ನಿಮ್ಮ ವೈಯಕ್ತಿಕವಾದಂತ ಸಾಲ ತೀರ್ಸೋದಲ್ಲೇ ನೀವೇನಾಗಿರ್ತೀರಿ? ಬ್ಯೂಸಿ ಆಗಿರ್ತೀರ. ಬ್ರಾಹ್ಮಣ ಸ್ವರೂಪದಲ್ಲಿ ಏನಾಗ್ತದೆ? ನೀವು ನಿಮ್ಮ ತನುಮನ ಧನವನ್ನ ಬೇರೆಯವರಿಗೋಸ್ಕರ, ಈಶ್ವರಿ ಪರಿವಾರದವರಿಗಿರ್ಬೋದು, ನಿಮ್ಮ ಸಹೋದರ ಆತ್ಮಗಳಿಗಿರ್ಬೋದು, ಅದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಅರ್ಥ ಆಗ್ತಾ ಇದೆ ನಿಮಗೆ ವಿಷಯ? ಮೊದಲು ನಾವು ರಾಜಯೋಗವನ್ನು ಮಾಡಿದಾಗ ಯಾಕೆ ಮಾಡ್ತೀವಿ ಹೇಳಿ? ಯಾಕೆ ಮಾಡ್ತೀವಿ? ಆತ್ಮ ಪರಿವರ್ತನೆ. ವೈಯಕ್ತಿಕವಾದ ಇಚ್ಛೆಗಳು, ಶಾರೀರಿಕವಾಗಿ ಭಗವಂತ ತಲೆನೋವು ಕಡಿಮೆ ಮಾಡು, ಸ್ಥೂಲವಾಗಿ ತಾನೇ ಫಸ್ಟ್ ಕೇಳ್ತೀವಿ ಬಾಬನ ಹತ್ರ, ಕಲಿಯುಗ ಲೆಕ್ಕಾಚಾರ. ಅದು ಆದ್ಮೇಲೆ ಎಲ್ಲ ಕ್ಲಿಯರ್ ಆಗಿರೋದಿಲ್ಲ, ಆದ್ಮೇಲೆ ಏನ್ ಮಾಡ್ತೀವಿ? ಸ್ವಲ್ಪ ಬೇರೆಯವ್ರಿಗೂ ಈಶ್ವರ ಜ್ಞಾನವನ್ನು ಹೇಳುವಂಥದ್ದು, ಸ್ವಲ್ಪ ಧನ ಸೇವೆಯನ್ನ ಯಜ್ಞಕ್ಕೆ ಹಾಕುವಂಥದ್ದು, ಸೇವಾ ಕೇಂದ್ರದಲ್ಲಿ ಹೋಗ್ಬಿಟ್ಟು ತನುವಿನ ಮೂಲಕ ಅಲ್ಲಿ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರ ತೊಳೆಯೋದು, ಭಂಡಾರದಲ್ಲಿ ಅಡಿಗೆ ಮಾಡೋದು, ಊಟಕ್ಕೆ ಬಡಿಸೋದು, ಅಲ್ಲಿ ಏನ್ ಮಾಡ್ತೀವಿ? ಬೇರೆಯವರಿಗೋಸ್ಕರ ಏನ್ ಮಾಡ್ತೀವಿ? ಕಾರ್ಯ ಮಾಡ್ಲಿಕ್ಕೆ ಆರಂಭ ಮಾಡ್ತೀವಿ. ಆಮೇಲೆ ಪೂಜ್ಯ ಸ್ವರೂಪ ಯೋಗ ಮಾಡ್ಲಿಕ್ಕೆ ಬಾಬಾ ನಿಮ್ಮನ್ನೇ ಉಪಯೋಗ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಒಬ್ಬರೇ ಕೂತ್ಕೊಂಡು ವಿಶ್ವ ಕಲ್ಯಾಣಕ್ಕೋಸ್ಕರ ನೀವು ನಿಮಿತ್ತರು ಆಗ್ತೀರಾ. ಯಾವಾಗ? ಸತ್ಯುಗಕ್ಕೆ. ಯಾವಾಗ ನೀವು ವಿಶ್ವ ಕಲ್ಯಾಣಕ್ಕೆ ಆಗ್ತಿರೋ ನೋಡಿ, 5 ಸ್ವರೂಪ 5 ಯುಗ. ಹೌದಲ್ವ? ಕಲಿಯುಗ ಯಾವ ಸ್ವರೂಪ? ಫರಿಸ್ತಾ ಅಲ್ವಾ? ದ್ವಾಪರ ಯುಗ ಯಾವ ಸ್ವರೂಪ? ಬ್ರಾಹ್ಮಣ ಅಲ್ವಾ? ತ್ರೇತಾಯುಗ ಪೂಜ್ಯ ಅಲ್ವಾ? ಸತ್ಯುಗ ದೇವತಾ. ಸಂಗಮಯುಗ ಅನಾದಿ ಸ್ವರೂಪ. ಅನಾದಿಯಲ್ಲಿ ಏನಾಗ್ತದೆ? ಆತ್ಮ ಪರಮಾತ್ಮ ಇಬ್ಬರೇ ಇದ್ದಾರಲ್ಲಿ ಅಷ್ಟೇ ಅಲ್ವಾ? ಸಂಗಮ ತಾನೇ. ಅಲ್ಲಿ ಸಂಗಮಯುಗದಲ್ಲಿ ಏನಿರ್ತದೆ? ಆತ್ಮ ಮತ್ತು ಪರಮಾತ್ಮ ಇಬ್ಬರೇ ಇರ್ತಾರೆ. ಓಕೆ, ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ದಿನದಲ್ಲಿ ಹೆಚ್ಚಿನ ಸಮಯ ಯಾವ ಯುಗದಲ್ಲಿ ಇರ್ತೀರಿ. ಪಾಂಚಿ ರೂಪ ಕಿತನೆ ಪ್ಯಾರೆ ಹೇ. ಈ 5 ರೂಪ ಏನಾಗ್ತದೆ? ಬಾಬಾ ಹೇಳ್ತಾರೆ ಇಷ್ಟೊಂದು ಪ್ರಿಯ ಅಂತ ಹೇಳ್ತಾರೆ. ಈ 5 ರೂಪದಲ್ಲೂ ಕೂಡ ಆತ್ಮನ ಉನ್ನತಿ, ಆತ್ಮನ ಸ್ವಚ್ಛತೆ, ಆತ್ಮನಿಗೆ ಶಕ್ತಿ ಎಲ್ಲ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ ಅಲ್ವಾ? ಅದನ್ನು ಮಾಡಿದಾಗ ಆತ್ಮದಲ್ಲಿ ಆಗಿರುವಂತ ಪರಿವರ್ತನೆ ನಮ್ಗೆ ಸ್ಪಷ್ಟವಾಗಿ ಏನಾಗ್ಬೇಕು? ಗೊತ್ತಾಗ್ಬೇಕಾಗ್ತದೆ. बाप दादा आज बच्चों को मन की एक्सरसाइज सिखाते हैं. ಇವತ್ತು ಬಾಬಾ ಏನಕ್ಕೆ ಹೇಳ್ತಾರಂತೆ? ಮನಸ್ಸಿನ ವ್ಯಾಯಾಮವನ್ನು ಕಲ್ಸ್ಕೊಡ್ತಾರೆ. ನಾವು ಶರೀರಕ್ಕೂ ಕೂಡ ವ್ಯಾಯಾಮ ಮಾಡ್ತೀವಿ. ಯಾಕೆ ಶರೀರಕ್ಕೆ ವ್ಯಾಯಾಮ ಮಾಡೋದು? ಯಾಕೆ? ಆರೋಗ್ಯವಾಗಿರೋಕೆ. ಒಂದೇ ಕಡೆ ಕುತ್ಕೊಂಡ್ರೆ ರಕ್ತ ಸಂಚಾರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ? ಎಕ್ಸಸೈಸ್ ಅನ್ನ ಮಾಡ್ತೀವಿ. ಮತ್ತೆ ಒಂದೇ ಕಡೆ ಕೂತ್ಕೊಂಡ್ರೆ ನೀವು ತಿಂದಿರುವಂತ ಆಹಾರ ಏನಾಗೋದಿಲ್ಲ? ಜೀರ್ಣ ಆಗೋದಿಲ್ಲ ಅಲ್ವಾ? ಅದು ಫ್ಯಾಟ್ ಆಗ್ಬಿಟ್ಟು ಪರಿವರ್ತನೆ
ಆಗ್ತದೆ. ಶಕ್ತಿಯಾಗಿ ಪರಿವರ್ತನೆ ಆಗಿರೋದಿಲ್ಲ. ಆಗಿರುವಂತ ಶಕ್ತಿ ಸರಿಯಾಗಿ ಏನ್ ಮಾಡ್ಬೇಕು? ಬೆವರು ಸುರಿಸಿ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು, ಅದರ ಜೀರ್ಣ ಮಾಡ್ಬೇಕು. ಅವಾಗ್ಲೇ ಶರೀರದ ಆರೋಗ್ಯ ಹೆಂಗಿರ್ತದೆ? ಚೆನ್ನಾಗಿರ್ತದೆ ಅಲ್ವಾ? ಇವಾಗ ನಾವೇನ್ ಮಾಡ್ತಿದೀವಂತೆ, ಒಳ್ಳೊಳ್ಳೆ ಊಟ ತಿಂತಾ ಇದೀವಂತೆ, ಅದ ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ಅವಾಗ ಏನಾಗ್ತದೆ? ಏನಾಗ್ತದೆ? ಫ್ಯಾಟ್ ರೆಡಿ ಆಗುತ್ತೆ, ಶರೀರ ದಪ್ಪ ಆಗ್ತಾ ಹೋಗ್ತದೆ, ಕಾಯಿಲೆಗಳೇನಾಗ್ತವೆ? ಜಾಸ್ತಿ ಆಗ್ತಾ ಇದೆ. ಆಗತ್ತೋ? ಆಗುತ್ತೆ. ಹಾಗೆ ಆತ್ಮಿಕವಾಗೂ ಕೂಡ ಅದನ್ನೇ ಮಾಡ್ತಿದ್ದೀವಿ. ಏನ್ ಮಾಡ್ತಿದೀವಿ? ಏನ್ ಮಾಡ್ತಿದೀವಿ ಆತ್ಮಿಕವಾಗಿ? ಮುರಳಿಯನ್ನ ಕೇಳೋದು, ವ್ಯಕ್ತ ಮುರಳಿ ಕೇಳೋದು, ಸಾಕಾರ ಮುರಳಿಗಳನ್ನ ಕೇಳೋದು, ಕೇಳೋದು ಕೇಳೋದು ಕೇಳೋದು. ಅದ ಕೇಳಿರುವಂತ ಜ್ಞಾನವನ್ನ ಏನ್ ಮಾಡುವಂಗಿಲ್ಲ, ಏನ್ ಮಾಡ್ತಾ ಇಲ್ಲ ನಾವು? ಕಾರ್ಯದಲ್ಲಿ ತರ್ತಾ ಇಲ್ಲ, ಧಾರಣೆಯಲ್ಲಿ ತರ್ತಾ ಇಲ್ಲ, ಸೇವೆಯಲ್ಲಿ ತರ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಕಾಯಿಲೆಗಳು ಬಂದ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡಿ? ಎಕ್ಸರ್ಸೈಸ್ ಮಾಡಿ. ಯಾವ ಎಕ್ಸರ್ಸೈಸ್ ಅಂತೆ? ಪಂಚಸ್ವರೂಪ. ಮನಸ್ಸಿನ ಎಕ್ಸರ್ಸೈಸ್ ಅಲ್ವಾ? ದಿನ ಪೂರ್ತಿ ಅವಾಗ ಸಮಯ ಸಿಗ್ದಾಗ್ಲೆಲ್ಲ ಕೆಲವೊಂದ್ಸಲ ಫರಿಸ್ತಾ, ಕೆಲವೊಂದ್ಸಲ ಬ್ರಾಹ್ಮಣ, ಕೆಲವೊಂದ್ಸಲ ಪೂಜ್ಯ, ಕೆಲವೊಂದ್ಸಲ ದೇವತಾ, ಕೆಲವೊಂದ್ಸಲ ಅನಾದಿ ಸ್ವರೂಪ. ಹೀಗೆ ಮನಸ್ಸನ್ನ ಏನ್ ಮಾಡಿ? ಮೇಲೆ ಕೆಳಗೆ ಮೇಲೆ ಕೆಳಗೆ ಏನ್ ಮಾಡ್ತಾ ಹೋಗಿ ಅದ ಕಡೆ ಗಮನವನ್ನ ಕೊಡಬೇಕು. ಇವತ್ತು ಮೊಬೈಲ್ ಬಂದ್ಬಿಟ್ಟು ಏನಾಗಿದೆ? ಯಾವ್ದು ಎಕ್ಸರ್ಸೈಸ್ ಇಲ್ಲ. ಕೈ ಒಂದು ಮಾತ್ರ ಏನಾಗಿರ್ತದೆ? ಪ್ರೆಸ್ ಆಗಿರ್ತದೆ ಅಲ್ವಾ? ಅಡಿಗೆ ಮಾಡೋದೇ ಇಲ್ಲ, ಬಟನ್ ಪ್ರೆಸ್ ಮಾಡ್ಬಿಟ್ಟು ಜೊಮ್ಯಾಟೋದಿಂದ ಏನಾಗ್ಬಿಡ್ತದೆ? ಬಂದ್ಬಿಡ್ತದೆ. क्योंकि मन बच्चों को कभी कभी अपने तरफ खींच लेता है. ಮನಸ್ಸು ಏನ್ ಮಾಡ್ಬಿಡ್ತದಂತೆ? ಎಕ್ಸರ್ಸೈಸ್ ಇಲ್ಲ ಅಂತಂದ್ರೆ ಮನಸ್ಸು ಏನ್ ಮಾಡ್ಬಿಡ್ತದೆ? ಏನ್ ಮಾಡ್ತದೆ? ತನ್ನ ಕಡೆಗೆ ತಿಳ್ಕೊಂಡ್ಬಿಡುತ್ತೆ. ತನ್ನ ಕಡೆ ಸೇರಿಸ್ಕೊಳ್ಳೋದು, ಎಳ್ಕೊಳ್ಳೋದು ಅಂತಂದ ಏನರ್ಥ? ಮನಸ್ಸು ತನ್ನ ಕಡೆಗೆ ಹೇಳ್ಕೊಳ್ತದೆ ಅಂತಂದ್ರೆ ಏನರ್ಥ? ಸ್ವಾರ್ಥ, ನಾನು ನನ್ನದು ಅನ್ನೋದ್ ಕಡೆ. ಮನಸ್ಸಿಗೆ ಏನಾಗಿದೆ ಗೊತ್ತಾ? ವಿಕಾರದನ್ನೆಲ್ಲ ತಿಂದು 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 ರುಚಿ ಹತ್ತು ಬಿಟ್ಟಿದೆ ಹ್ಮ್. ಅಲ್ವಾ? ಅಂತ ರಾವಣನ ಆಹಾರ ತಿಂದು ಏನಾಗ್ಬಿಟ್ಟಿದೆ? ರುಚಿ ಆಗ್ಬಿಟ್ಟಿದೆ. ನಿಮ್ ನಾಲ್ಗೆ ಇವತ್ತೇನ್ ಕೇಳತ್ತೆ ಹೇಳಿ ನೋಡೋಣ? ಹೋಟೆಲಿಂದ ಆಹಾರ ತಿನ್ನತ್ತೋ ಮನೆ ಆಹಾರ ಕೇಳತ್ತ? ಮನೆ ಆಹಾರ. ಇವಾಗ ಓಕೆ, ಮೊದಲು ಹೋಟೆಲ್ನ ಆಹಾರ ಹೆಚ್ಚಿಗೆ ತಿಂದ್ಬಿಟ್ಟು ಪ್ರಾಕ್ಟೀಸ್ ಇರೋರಿಗೆ ಏನಾಗ್ತದೆ? ಅಯ್ಯೋ ಸುಮಾರು ದಿನ ಆಗ್ಬಿಡ್ತೀನಿ, ನಾಲ್ಗೆ ಎಲ್ಲ ಸಪ್ಪೆ ಸಪ್ಪೆ. ಏನಾದ್ರೂ ಒಂದೇನಾಗಿರ್ಬೇಕು, ರುಚಿಯಾಗಿರುವಂತದ್ದು. ಹೊರಗಡೆಯ ಆಹಾರ ಹೊರಗಡೆ ತಿಂದು 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 ಆ ನಾಲ್ಗೆ ಪ್ರಾಕ್ಟೀಸ್ ಆಗ್ಬಿಟ್ಟು ಹೊರಗಡೆ ಆಹಾರ ನೋಡಿದ ತಕ್ಷಣ ಏನಾಗ್ತದೆ? ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಆದ್ಮೇಲೆ ನೋಡಿ, ಇವತ್ತು ನಾವು ಪರಮಾತ್ಮನ ಹತ್ರ ಮಾತಾಡೋದನ್ನ ಕಡಿಮೆ ಮಾಡಿದ್ದೀವಿ ಅಲ್ವಾ? ನಿನ್ನೆ ಒಬ್ಬರ ಹತ್ರ ಮಾತಾಡ್ತಿದ್ದೆ, ನಮ್ಮ ಬಾಬನ ಮಕ್ಕಳು. ಅವ್ರೇನ್ ಹೇಳ್ತಿದ್ರು ಗೊತ್ತಾ? ಇವತ್ತು ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ದೇವಸ್ಥಾನದಲ್ಲಿ ಜನ ಹೋಗೋದಕ್ಕೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಕಡಿಮೆ ಆಗಿದೆ. ಯಂಗ್ಸ್ಟರ್ಸ್ ಕಡಿಮೆ ಆಗಿದೆ ತಾನೆ? ಹೌದು. ಮನೆಯಲ್ಲೂ ದೇವರ ಕೋಣೆ ಇಲ್ಲ, ಮನೆಯಲ್ಲೂ ಪೂಜೆ ಇಲ್ಲ, ಹಬ್ಬ ಹರಿದಿನಗಳ ಆಚರಣೆ ಇಲ್ಲ. ಹಬ್ಬ ಹರಿದಿನ ಬಂದ್ರೆ ರಜೆ ಹಾಕೊಂಡು ಮನೇಲಿ ಏನ್ ಮಾಡ್ತಾರೆ? ಆರಾಮಾಗಿ ಉಳ್ಕೊಂಡ್ಬಿಡ್ತಾರೆ ಅಲ್ವಾ? ಹಾಗೆ ಈ ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಚರ್ಚಿಗೆ ಬರುವಂತ ಆತ್ಮಗಳ ಸಂಖ್ಯೆ ಏನಾಗಿದೆ ಅಂತೆ? ಕಡಿಮೆ ಆಗಿದೆ ಅಂತೆ. ಕೇವಲ ಹಿಂದೂ ಧರ್ಮದಲ್ಲ, ಅಲ್ಲೂ ಕೂಡ ಜನ ಏನ್ ಮಾಡ್ತಾ ಇಲ್ಲ? ದೇವರ ಬಗ್ಗೆ ಒಲವಿಲ್ಲ. ಯಾಕೆ ಹೇಳಿ? ಯಾಕೆ ಹೇಳಿ? ಅವರೆಲ್ಲ ಪರಮಧಾಮದಿಂದ ಈಗ ಬಂದಿರುವಂತ ಆತ್ಮಗಳಲ್ಲ, ಪರಮಾತ್ಮನಿಂದ ತುಂಬಾ ದೂರ ಇರುವಂತ ಕಾರಣದಿಂದ ಅವರಿಗೆ ಭಗವಂತನ ಮೇಲೆ ಅಷ್ಟು ಸೆಳೆತ, ಆಕರ್ಷಣೆ, ಪ್ರೀತಿ ಇಲ್ಲ. ಅವ್ರಿಗೇನಿದ್ರು ಕೂಡ ಏನಿಷ್ಟ? ಸ್ಥೂಲವಾದಂತ ಪ್ರಾಪಂಚಿಕವಾದಂತ ವಿಕಾರದಿಂದ ತುಂಬಿರುವಂತಹ ಇಂದ್ರಿಯ ಸುಖ ಅವರಿಗೆ ಅದೇ ಇಷ್ಟ ಅಲ್ವಾ? ಹಾಗೇನೆ ನಾವು ಪರಮಧಾಮದಿಂದ ದೂರ ಆದ್ವಿ, ಪರಮಾತ್ಮನಿಂದ ದೂರ ಆದ್ವಿ. ಆಮೇಲೆ ಸ್ಥೂಲವತನದಲ್ಲೂ ಕೂಡ ಏನ್ ಮಾಡಿದ್ವಿ? ಆದಷ್ಟು ರಾವಣನ ಕಡೆಗೆ ಈ ಪ್ರಪಂಚ ಏನಾಗ್ತಾ ಇದೆ? ಹೋಗ್ತಾ ಇದೆ. ಆ ನಾಲಿಗೆಗೆ, ಕಣ್ಣಿಗೆ, ಕಿವಿಗೆ ಇಂದ್ರಿಯ ಸುಖವನ್ನ ಕೊಟ್ಟು ಕೊಟ್ಟು ಕೂಡ ಸ್ವಲ್ಪ ಸಮಯ ಸುಖ ಬಿಟ್ಟರೆ ಅದೆಲ್ಲಿ ಹೋಗ್ತದೆ? ಇಲ್ಲಿ ಹೋಗ್ತದೆ. ಇಂದ್ರಿಯ ಸುಖ ಅನುಭವ ಮಾಡೋದ್ ಕಡೆಗೆ ಹೋಗ್ತದೆ. ನಿಮ್ಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ?
ಮನೇಲಿರೋ ಜನರ ಜೊತೆಗೆ ಮಾತಾಡ್ತಿರೋ, ಮನುಷ್ಯಾತ್ಮನ ಜೊತೆಗೆ ಮಾತಾಡ್ತಿರೋ, ಏನ್ ಮಾಡ್ತೀರಿ? ಆ ಮನುಷ್ಯಾತ್ಮ ಮೊಬೈಲ್ ಇಟ್ಕೊಳ್ತೀವಿ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಯಾವ್ದ್ರ ಜೊತೆಗೆ? ಮೊಬೈಲ್ ಜೊತೆಗೆ ಸಹವಾಸ, ಸಂಘ ಇದೆಯಲ್ವಾ? ಹಾಗೆ ಸ್ವಲ್ಪನೇ ನಿಮ್ಮ ಮನಸ್ಸನ್ನ ಫ್ರೀ ಕೊಟ್ಬಿಟ್ರೆ ಅದೇನ್ ಮಾಡ್ತದೆ? ಈ ಪ್ರಪಂಚದ ವಿಕಾರದ ಕಡೆಗೆ ಮನಸ್ಸು ಏನ್ ಮಾಡ್ಬಿಡ್ತದೆ? ಎಳ್ಕೊಂಡ್ ಬಿಡ್ತದೆ. तो आज बाप दादा मन को एक रस बनाने की एक्सरसाइज सिखा रहे हैं. ಬಾಪ್ ದಾದ ಏನ್ ಮಾಡ್ತಿದಾರಂತೆ? ಮನಸ್ಸನ್ನ ಸದಾ ಏನ್ ಮಾಡ್ಬೇಕು? ಏಕರಸ ಇಟ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಎಕ್ಸರ್ಸೈಸ್. ಏಕರಸ ಅಂತಂದ್ರೇನು? ಯಾವುದೋ ಒಂದು ರೂಪದಲ್ಲಿ ನೀವು ಪರಮಾತ್ಮ ಜೊತೆಗೆ ಕನೆಕ್ಟ್ ಆಗಿರ್ಬೇಕು. ಒಂದೇ ರೂಪದಲ್ಲಿ ಇದೇನಾಗ್ಬಿಡ್ತದೆ? ಇವಾಗ ಪ್ರತಿದಿನ ನೀವು ಒಂದೇ ರೀತಿ ಆಹಾರ ತಿಂದ್ರೆ ಬೇಜಾರಾಗ್ತದೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗುತ್ತೆ. ಆಹಾರ ಬೇರೆ ಬೇರೆ ರೀತಿ ತಿನ್ಬೇಕೋ ಬೇಡವೋ? ಒಂದೇ ರೀತಿ. ತಿನ್ಬೇಕು. ಹೆಂಗ್ ತಿನ್ನೋದು? ಒಂದ್ ದಿವಸ ತರಕಾರಿಗಳು, ದಾಲ್. ಅಂದ್ರೆ ಅದೇ ಅಕ್ಕಿಯನ್ನ ಒಂದಿನ ಅನ್ನ ಮಾಡಿ, ಇನ್ನೊಂದಿನ ಪಲಾವ್ ಮಾಡಿ, ಇನ್ನೊಂದಿನ ಚಿತ್ರಾನ್ನ ಮಾಡಿ, ಇನ್ನೊಂದಿನ ದೋಸೆ ಮಾಡಿ ಅಲ್ವಾ? ಇನ್ನೊಂದಿನ ರೊಟ್ಟಿ ಮಾಡಿ. ಅಕ್ಕಿ ಅದೇನೆ, ಅದ್ರ ಫಾರ್ಮೇಟ್ ಏನು? ಚೇಂಜ್. ಬೇರೆ. ಬರೀ ಅನ್ನ ಸಾಂಬಾರ್ ತಿಂದ್ರೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಅನ್ನ ಮಜ್ಜಿಗೆ ತಿಂದ್ರೆ ಏನಾಗೋದಿಲ್ಲ, ಇಷ್ಟವಾಗೋದಿಲ್ಲ. ಆ ಫಾರ್ಮೇಟ್ ಅನ್ನು ಚೇಂಜ್ ಮಾಡ್ಬಿಟ್ಟು ತಿಂದಾಗ ಏನಾಗ್ತದೆ? ಆತ್ಮನಿಗೆ ಇಷ್ಟವಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬರೀ ಒಂದೇ ರೀತಿ ಆದ್ರೆ ಆಗೋದಿಲ್ಲ, ಅದನ್ನ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಏನ್ ಮಾಡಿ ಮನಸ್ಸನ್ನ ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರಿ. ಮನಸ್ಸಿನ ಎಕ್ಸರ್ಸೈಸ್ ಅನ್ನ ಮಾಡಿ. सारे दिन में इन 5 ರೂಪಿ ಎಕ್ಸರ್ಸೈಸ್ ಕರೋ ಅವ್ರ ಅನುಭವ ಕರೋ. ಪೂರ್ತಿ ದಿನದಲ್ಲಿ 5 ರೂಪದ ಎಕ್ಸರ್ಸೈಸ್ ಅನ್ನ ಮಧ್ಯ 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 ಏನ್ ಮಾಡ್ಬೇಕಂತೆ? ಮಾಡ್ತಾ ಇರ್ಬೇಕಂತ. ಇವಾಗ್ಲೂ ಕೂಡ ಡಾಕ್ಟರ್ ಹೇಳ್ತಾರೆ, ಈ ಕಂಪ್ಯೂಟರ್ ಜಾಬ್ ಬಂದು ಕುತ್ಕೊಂಡು 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 ಏನಾಗ್ಬಿಟ್ಟಿದೆ? ಶರೀರಕ್ಕೆ ಎಕ್ಸರ್ಸೈಸೇ ಇಲ್ಲ ಅಲ್ವಾ? ಈ ಕಂಪ್ಯೂಟರ್ ಹಿಂಗ್ ಕುತ್ಕೊಂಡ್ಬಿಟ್ಟು ಕುತ್ಗೆನೂ ಏನಾಗ್ಬಿಟ್ಟಿದೆ? ಬೆಂಡ್ ಆಗ್ಬಿಟ್ಟು ಕುತ್ತಿಗೆ ನೋವುಗಳು ಏನಾಗ್ತಿದ್ದಾವೆ? ಬರ್ತಾ ಇದಾವೆ. ಮಂಡಿ ನೋವುಗಳು ಬರ್ತಾ ಇದಾವೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ? 1 ಗಂಟೆಯಲ್ಲಿ 1 ನಿಮಿಷ 2 ನಿಮಿಷ ಅದು ಕೈಕಾಲು ಏನ್ ಮಾಡ್ಬೇಕು? ಆಡ್ಸ್ಬೇಕು. ಚೇರಿಂದ ಮೇಲೆ ಕೇಳಬೇಕು. ಮಾರ್ಚ್ ಫಾಸ್ಟ್ ಮಾಡಬೇಕು. ಕೈ ಬಾಡಿ ಹಿಂದೆ ಮುಂದೆ ಮಾಡಬೇಕು ಅಂತ ಡಾಕ್ಟರ್ ಇವತ್ತು ಏನ್ ಮಾಡ್ತಿದ್ದಾರೆ? ಸಜೆಷನ್ ಮಾಡ್ತಾ ಇದ್ದಾರಂತೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಾವು ಹೆಚ್ಚಿನ ಸಮಯ ದಿನದಲ್ಲಿ ಎಲ್ಲಿಡ್ತಿದೀವಂತೆ? ಎಲ್ಲಿಡ್ತಿದೀವಿ? ರಾವಣನ ಹತ್ರ, ವಿಕಾರದ ಹತ್ರ ಇಡ್ತಾ ಇದ್ದೀವಿ. ಅದಕ್ಕಾಗಿ ಅಲ್ಲಿಂದ ಮನಸ್ಸನ್ನ ತೆಗೆದು ಎಲ್ಲಿಡ್ಬೇಕಂತೆ? 5 ಸ್ವರೂಪದಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡಬೇಕು. ಕೇವಲ ಎಕ್ಸರ್ಸೈಸ್ ಮಾಡೋದಲ್ಲ, ಅದರ ಅನುಭವವನ್ನು ಕೂಡ ನೀವು ಮಾಡಬೇಕು. तो रूप सोचो उसका मन में अनुभव करो. ಈಗ ಯಾವ ರೂಪದಲ್ಲಿ ನಾನು ಇರ್ಬೇಕು? ಈಗ ಅನಾದಿ ಸ್ವರೂಪದಲ್ಲಿ ಇರ್ಬೇಕಾ, ಆದಿ ಸ್ವರೂಪದಲ್ಲಿ ಇರ್ಬೇಕಾ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಳೋದು. ಅಂದ್ರೆ ಈಗ ಸೂರ್ಯ ನಮಸ್ಕಾರ, ಸ್ವಲ್ಪ ಹೊತ್ತಾದ್ಮೇಲೆ ಪ್ರಾಣಾಯಾಮ, ಅದಾದ್ಮೇಲೆ ಮತ್ಯಾವುದೋ ಒಂದು ಆಸನ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಶರೀರವನ್ನ ವ್ಯಾಯಾಮಕ್ಕೆ ಹೇಗೆ ಪರಿವರ್ತನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಏನ್ ಹೇಳ್ತಾರೆ? ಮನಸ್ಸನ್ನು ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಏನ್ ಮಾಡ್ಬೇಕಂತೆ? ಕರ್ಮ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಏನ್ ಮಾಡ್ಬೇಕು? ಅದನ್ನ ಸ್ಥಿತ ಮಾಡಬೇಕು. ಅಂತಂದ್ರೆ ಮೊದಲು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಆ 5 ಸ್ವರೂಪದ ಪ್ರಾಕ್ಟೀಸ್ ಅನ್ನ ನಾವು ಮಾಡಿರ್ಬೇಕು. ಆಡಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅನುಭವ ನಿಮ್ಮ ಹತ್ರ ಇದ್ದಾಗ ಯಾವಾಗ ಬೇಕಾದ್ರೂ ಆ ಸ್ವರೂಪದಲ್ಲಿ ನೀವೇನಾಗ್ಬೋದು? ಸ್ಥಿತರಾಗಲಿಕ್ಕೆ ಸಾಧ್ಯವಾಗತ್ತೆ. जैसे ज्योति बिंदु कहने से ही वह चमकता रूप सामने आ गया. ಬಿಂದು ಸ್ವರೂಪ ಜ್ಯೋತಿ ಬಿಂದು ಅಂದ ತಕ್ಷಣದಲ್ಲಿ ಏನು ಕಣ್ಣೆದುರುಗಡೆಗೆ ಬರ್ಬೇಕಂತೆ? ಹೊಳಿತಾ ಇರುವಂತ ನಕ್ಷತ್ರ ಅಲ್ವಾ? ಮೊದಲ ನಕ್ಷತ್ರ ಏನಾಗಿತ್ತು? ಅದರ ಮೇಲೆ ಕೊಳೆ ಕೂತ್ಕೊಂಡ್ಬಿಟ್ಟು, ಮಣ್ಣು ಕೂತ್ಕೊಂಡ್ಬಿಟ್ಟು, ಅದಕ್ಕೆ ಪ್ರಕಾಶತೆ, ಬೆಳಕು, ಆಕಾರ ಇರ್ಲಿಲ್ಲ. ಈಗ ಏನಾಗ್ಬೇಕು? ಇಷ್ಟು ರಾಜಯೋಗವನ್ನು ಮಾಡ್ತಾ 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 ಹೋಗ್ತಿರೋ ಅಷ್ಟು ಹೊಳಿತಾ ಇರುವಂತ ನಕ್ಷತ್ರದ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಕೆಲವೊಂದ್ಸಲ ನಾವು ಯೋಗ ಮಾಡಿದಾಗ ಅನ್ಸುತ್ತೆ, ನಾನು ಒಳಗಡೆ ವೈಟ್ ಆಗಿದ್ದೇನೆ, ನಮ್ ಜೊತೆಗೆ ವೈಟ್ ಏನಿದೆ?
ಏನಿದೆ? ಪ್ರಕಾಶತೆ ಇದೆ. ಈಗ ನನ್ನ ಮುಖದ ಮೇಲೆ ನಿಮ್ಗೆ ವೈಟ್ ಕಾಣ್ತಾ ಇದೆಯಲ್ವ? ಶೈನಿಂಗ್ ಬರ್ತಾ ಇದೆಯಲ್ವಾ? ಕಾಣ್ತಾ ಇದೆ. ಬರ್ತಾ ಇದೆ ಕಾರಣ ಬರ್ತಾ ಇದೆ. ಕಾರಣ ಲೈಟ್ ಎಫೆಕ್ಟ್. ಹಾ, ಎದುರುಗಡೆ 4 ಬಲ್ಬ್ ಹಾಕಿದ್ದೆ. ಆ 4 ಬಲ್ಬಿನ ಎಫೆಕ್ಟ್ ಮುಖದ ಮೇಲೆ ಬಿದ್ದು ಅದೇನಾಗ್ತಾ ಇದೆ? ವೈಟ್ ಕಾಣ್ತಾ ಇದೆ. ಆಕ್ಚುಲಿ ಈಗ ಕತ್ತಲೆ ಇದೆ ಅಲ್ವಾ? ಆದ್ರೆ ಆ ಬಲ್ಬಿನ ಎಫೆಕ್ಟ್ ಏನಾಗ್ತಿದೆ? ಮುಖದ ಮೇಲೆ ಕಾಣ್ತಾ ಇದೆ. ಓಕೆ, ಆ ಬಲ್ಬಿನ ಪ್ರಕಾಶ ಕಡಿಮೆ ಮಾಡ್ತಾ ಹೋದಾಗ ಏನಾಗ್ತದೆ? ಏನಾಗುತ್ತೆ? ಕತ್ತಲು ಬರ್ತಾ ಇದೆ, ಪ್ರಕಾಶನು ಕೂಡ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ಹಾಗೆ ಬಾಬಾ ಏನ್ ಹೇಳ್ತಾರೆ, ಆ 5ನೇ ಸ್ವರೂಪದಲ್ಲಿ ಹೋದಾಗ ಆತ್ಮ ಏನಾಗುತ್ತೆ? ತುಂಬಾ ಏನಾಗಿರ್ತದೆ? ಸುಂದರ ಆಗಿರ್ತದೆ ಅಲ್ವಾ? ಬರೀ ಬಟ್ಟೆ ಮಾತ್ರ ಕ್ಲೀನ್ ಮಾಡೋದು. ಶರೀರನ ಕ್ಲೀನ್ ಮಾಡಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದ? ಇಲ್ಲ. ಸರಿ. ಕೈಕಾಲು ಮುಖ ಮಾತ್ರ ತೊಳ್ಕೊಳ್ಳೋದು, ಸ್ನಾನನೇ ಮಾಡುವಂಗಿಲ್ಲ, ಅವಾಗ ಚೆನ್ನಾಗಿರುತ್ತಾ? ಇಲ್ಲ. ಓಕೆ. ಶರೀರ ಎಲ್ಲ ಕ್ಲೀನ್ ಮಾಡಿದಿರಿ, ಹಳೆ ಬಟ್ಟೆ ಹಾಕೊಂಡಿದ್ದೀರಿ, ಅವಾಗ ಚೆನ್ನಾಗಿರ್ತದ? ಇಲ್ಲ. ಶರೀರ ಹೊರಗಡೆಯಿಂದ ಕ್ಲೀನ್ ಮಾಡಿದ್ರೆ, ಹೊಸ ಬಟ್ಟೆ ಹಾಕೊಂಡಿದ್ದೀರಿ, ಶರೀರದ ಒಳಗಡೆಯಿಂದ ಕ್ಲೀನ್ ಮಾಡೇ ಇಲ್ಲ, ಅಂದ್ರೆ ಯೂರಿನ್ ಮತ್ತು ಮಲವನ್ನ ಪಾಸ್ ಮಾಡೇ ಇಲ್ಲ, ಅವಾಗ ಆರಾಮಾಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಅಂದ್ರೆ ಎಲ್ಲಾ ರೀತಿ ಒಳಗಡೆ ಹೊರಗಡೆಗೆ ಸಾಧನಗಳೆಲ್ಲ ಸ್ವಚ್ಛವಾಗಿದ್ರೆ ಮಾತ್ರ ಆತ್ಮನಿಗೆ ಏನಾಗತ್ತೆ? ಖುಷಿ ಆಗತ್ತೆ. ಅದಕ್ಕಾಗಿ ಜ್ಯೋತಿರ್ಬಿಂದು ಅಂತ ಹೇಳಿದಾಗ ನಿಮ್ಮ ಆತ್ಮನ ಮೇಲಿರುವಂತ ಎಲ್ಲ ಜವಾಬ್ದಾರಿಯಿಂದ ನೀವೇನಾಗಿರ್ತೀರಿ? ಏನಾಗಿರ್ತೀರಿ? ಫ್ರೀ ಆಗಿರ್ತೀರಾ. ಅವಾಗ ಏನಾಗ್ತದೆ? ಆತ್ಮ ಚೆನ್ನಾಗಿ ಮಾಡಿದ. ಇರ್ತದೆ. ऐसे 5 रूप सामने लावो और उस रूप का अनुभव करो. ಹೇಗೆ ಒಂದು ರೂಪ ಜ್ಯೋತಿರ್ಬಿಂದು ಅಂತಂದ್ರೆ ಪ್ರಕಾಶದ ಅನುಭವ ಆಗತ್ತೋ, ಹಾಗೆ 5 ಸ್ವರೂಪವನ್ನ ನಿಮ್ಮ ಎದುರುಗಡೆಗೆ ತಗೊಂಡು ಬರಬೇಕು ಮತ್ತು ಅನುಭವ ಮಾಡ್ಬೇಕಂತ. ಆದ್ಮೇಲೆ ಅನುಭವ ಯಾವಾಗ ಆಗ್ತದೆ? ಅನುಭವ ಯಾವಾಗ ಆಗ್ತದೆ? ನೀವು ದೋಸೆ ಮಾಡಬೇಕು. ದೋಸೆ ಹಿಟ್ಟನ್ನ ಏನ್ ಮಾಡಿದಿರಿ? ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀರಾ ಎಲ್ಲಿ? ಪಾತ್ರೆಯಲ್ಲಿ. ಅವಾಗ ದೋಸೆಯ ಅನುಭವ ಆಗ್ತದೋ ಆಗಲ್ವೋ? ಇಲ್ಲ. ಆಗಲ್ಲ. ದೋಸೆ ಅನುಭವ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ತಿನ್ಬೇಕು, ರುಚಿ ನೋಡಿ. ತಿನ್ಲಿಕ್ಕೆ ದೋಸೆನೇ ರೆಡಿ ಆಗ್ಲಿಲ್ವಲ್ಲ, ಅಲ್ಲಿ ಹಿಟ್ಟು ಮಾತ್ರ ಇದೆ. ದೋಸೆ ಮಾಡ್ಬೇಕು. ಮಾಡ್ಬೇಕು ತಾನೆ? ಅರ್ಧ ಪ್ರೊಸೆಸ್ ಮಾಡಿ ಇಟ್ಬಿಟ್ಟು ದೋಸೆ ಹಿಟ್ಟಿದೆ, ಒಲೆ ಮೇಲೆ ಬಂಡಿ ಇದೆ, ಸ್ಟೋವ್ ಆನ್ ಇದೆ, ದೋಸೆ ಆಗ್ತದೋ ಆಗಲ್ವೋ? ಇಲ್ಲ. ದೋಸೆ ಆಗೋದು ಯಾವಾಗ? ಮಾಡಿದ್ರೆ ಮಾಡ್ದಾಗ ಹಿಟ್ಟನ್ನ ಒಯ್ದ್ಬಿಟ್ಟು ಆ ದೋಸೆ ಬಂಡಿ ಮೇಲೆ ಹಾಕುದು. ಹಾಕ್ಬೇಕು. ಸರಿ, ದೋಸೆ ಬಂಡಿ ಮೇಲೆ ನಾನು ಹಾಕ್ತೇನೆ ಯಾವ್ದನ್ನ? ಹಿಟ್ಟು ಹಿಟ್ಟನ್ನ ಹಾಕ್ಬಿಟ್ಟು ಏನ್ ಮಾಡ್ತೇನೆ ಅಂತಂದ್ರೆ ತಕ್ಷಣ ದೋಸೆಯನ್ನು ತೆಗೆದು ಬಿಡ್ತೇನೆ, ತಿಂದು ಬಿಡ್ತೇನೆ. ಅವಾಗ ರುಚಿಯಾಗಿರ್ತದೋ ಇಲ್ವೋ? ಇರಲ್ಲ, ಬೇರೆ ಯಾಕೆ? ಬೇರೆ ಬೆಂದಿರಲ್ಲ. ಬೇಯ್ದ ಚೆನ್ನಾಗಿರ್ತದೆ ಅಂತ 10 ನಿಮಿಷ ದೋಸೆನ ಹಂಗೇ ಇಟ್ಬಿಟ್ಟಿರ್ತೀನಿ, ಚೆನ್ನಾಗಿ ಬೇಯ್ಲಿ ಅಂತ, ಆಮೇಲೆ ತಿಂತೇನೆ. ಅವಾಗ ಆಗತ್ತಾ? ಆಗಲ್ಲ. ಏನಾಗ್ತದೆ? ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಅನುಭವ ಆಗೋದು ಯಾವಾಗ ಅಂತಂದ್ರೆ ಯಾವ ಕರ್ಮವನ್ನ ನೀವು ಮಾಡಬೇಕು ಆ ಕರ್ಮ ಕಂಪ್ಲೀಟ್ ಆಗ್ಬೇಕು. ಆಗಿರ್ಬೇಕು. ಕಂಪ್ಲೀಟ್ ಆದ್ಮೇಲೆ ಕರ್ಮದ ಫಲ ಹೇಳೋದಲ್ಲಿ ಬರಬೇಕು. ಆ ಫಲದ ಜೊತೆಗೆ ಆತ್ಮ ಕನೆಕ್ಟ್ ಆಗ್ಬೇಕು, ಆವಾಗ್ಲೇ ಅನುಭವ ಆಗ್ತದೆ. ಇಲ್ಲಿ ಬಾಬಾ ಅನುಭವ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಬರೀ ಸ್ವರೂಪ ಅಂತ ಬಾಯಲ್ಲಿ ಹೇಳಿದ್ರೆ ಅನುಭವ ಆಗೋದಿಲ್ಲ. ಅರ್ಥ ಆಯ್ತಾ? ನನಗೆ ಮಸಾಲೆ ದೋಸೆ ಬೇಕು, ಮಸಾಲೆ ದೋಸೆ ಬೇಕು, ಮಸಾಲೆ ದೋಸೆ ಬೇಕು ಹೇಳ್ತಾ ಕೂತ್ಕೊಳ್ಳಿ, ಮಸಾಲೆ ದೋಸೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಸರಿ, ಮಸಾಲೆ ದೋಸೆ ಫೋಟೋದಲ್ಲಿ ನೋಡ್ತಾ ಕೂತ್ಕೊಳ್ಳಿ, ಆವಾಗ ಮಸಾಲೆ ದೋಸೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಒಂದು ಪೆನ್ನು ಬುಕ್ ಇಟ್ಕೊಂಡ್ಬಿಟ್ಟು ಬರ್ಕೊಳ್ಳಿ, ನಾನು ಮಸಾಲೆ ದೋಸೆ ತಿಂತಾ ಇದ್ದೇನೆ ಬರ್ಕೊಳ್ತಾ ಕೂತ್ಕೊಳ್ಳಿ. ಮಸಾಲೆ ದೋಸೆ ತಿಂದಿರೋ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಮತ್ತೆ ಮಸಾಲೆ ದೋಸೆ ತಿಂದ ಅನುಭವ ಯಾವಾಗ ಆಗ್ತದೆ? ತಿಂದಾಗ ಅನುಭವ. ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ಮತ್ ಮಾಡ್ಬೇಕು ತಾನೆ ಮೊದ್ಲು. ಹೌದು. ಬೇಳೆ ತರಬೇಕು, ಅಕ್ಕಿ ತರಬೇಕು, ನೆನೆಸ್ಬೇಕು, ಹಿಟ್ಟು ರುಬ್ಬಬೇಕು, ಆಮೇಲೆ ಚಟ್ನಿ ಮಾಡ್ಬೇಕು, ಆಲೂಗಡ್ಡೆ ಬಾಜಿ ಮಾಡ್ಬೇಕು, ಸಾಂಬಾರು ಮಾಡ್ಬೇಕು, ಆಮೇಲೆ ದೋಸೆ ಎರಿಬೇಕು,
ಆಮೇಲೆ ಅದನ್ನೆಲ್ಲ ತಟ್ಟೆಯಲ್ಲಿ ಹಾಕ್ಬಿಡ್ತಾನೆ, ಇಟ್ಕೊಳ್ಬೇಕು. ಅದನ್ನು ತೆಗೆದು ಕೈಯಿಂದ ನಾಲ್ಗೆ ಮೇಲೆ ಇಟ್ಟ ಮೇಲೆ ಮಸಾಲೆ ದೋಸೆ ಏನು ಅಂತ ಏನಾಗ್ತದೆ ಅದರ ಅನುಭವ ಭಾವ ಆಗ್ತೈತಿ. ಆಗತ್ತೆ. ಅಂದ್ಮೇಲೆ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ಬೇಕಲ್ವಾ. ಹೌದು. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ ಆ ಸ್ವರೂಪದ ವಿಧಿವಿಧಾನವನ್ನ ತಿಳಿದುಕೊಂಡು ಅದನ್ನ ಕಂಪ್ಲೀಟ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗ್ತದೆ, ಅನುಭವ ಅದನ್ನ ಆ ಸ್ವರೂಪದ ಅನುಭವ ಆಗ್ತದೆ. ಅದಕ್ಕೆ 1 ಸೆಕೆಂಡ್ ಅಲ್ಲಿ ಏನಾಗ್ಬೇಕು, ಪರಂಧಾಮ. ಅನುಭವದಲ್ಲಿ ಸ್ಥಿತನಾಗ್ಬೇಕಾಗ್ತದೆ. ಅನುಭವ ಕರೋ ಹರ್ ಗಂಟೆ ಮೇ 5 ಸೆಕೆಂಡ್ ಇಸ್ ದಿಲ್ ಮೇ ಲಗಾವ್. ಪ್ರತಿ 1 ಗಂಟೆಯಲ್ಲಿ 5 ಸೆಕೆಂಡ್ ಅನ್ನ ಏನ್ ಮಾಡ್ಬೇಕು, ಈ ಡ್ರಿಲ್ ಅಲ್ಲಿ ಹಾಕ್ಬೇಕಂತ. ಯಾವ್ದಲ್ಲಿ? 5 ಸ್ವರೂಪದಲ್ಲಿ. ಓಕೆ, 5 ಸೆಕೆಂಡ್ ಅಲ್ಲಿ 5 ಸ್ವರೂಪದ ಅನುಭವ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತಾ? ಇಲ್ಲ, ಇಲ್ಲ. ಆಗಲ್ಲ. ಈ 5 ಸೆಕೆಂಡ್ ನಲ್ಲಿ ಸಪೋಸ್ ಫರಿಸ್ತಾ ಸ್ವರೂಪ, ನೆಕ್ಸ್ಟ್ 5 ಸೆಕೆಂಡ್ ಅಲ್ಲಿ ಯಾವುದು? ಬ್ರಾಹ್ಮಣ ಬ್ರಾಹ್ಮಣ. ಸ್ವರೂಪ. ಹೀಗೆ ಮಧ್ಯದಲ್ಲಿ ಏನಾಗ್ಬೇಕು, 5-5 ಸೆಕೆಂಡ್ ಅನ್ನ ಒಂದೊಂದು ರೂಪವನ್ನ ಏನ್ ಮಾಡ್ಬೇಕು, ಅನುಭವ ಮಾಡುವಂತ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ನನ್ಗೂ ಕೂಡ ಏನಾಗಿದೆ ಆದ್ಮೇಲೆ ದಿನದಿಂದ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಟೈಮಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಕೂಡ ನಾನೇನ್ ಮಾಡ್ತೇನೆ, ಮಾರ್ಚ್ ಫಾಸ್ಟ್ ಮಾಡ್ತಾ ಇರ್ತೇನೆ. ಕೈ ಮೈ ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಅಲ್ಲಾಡ್ತಿರ್ತೇನೆ. ಯಾಕೆ ಹೇಳಿ? ರಕ್ತ ಸಂಚಾರ ಆಗ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಬೈಕಲ್ಲಿ ಹೋಗ್ಬಿಡಬಹುದು. ಓಕೆನಾ? ನಡೆದಾಡೋದು, ಸ್ಥೂಲವಾದ ಕೆಲಸ ಕಾರ್ಯಗಳು ಕಡಿಮೆ ಇರುವಂತ ಕಾರಣದಿಂದ ಏನ್ ಮಾಡ್ಬೇಕಾಗ್ತದೆ, ಶರೀರಕ್ಕೆ ಎಕ್ಸಸೈಸ್ ಕೊಟ್ಟಾಗ ಆರೋಗ್ಯ ಚೆನ್ನಾಗಿರ್ತದೆ. ಒಂದು ವೇಳೆ ಶರೀರಕ್ಕೆ ನಾನು ವ್ಯಾಯಾಮ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಏನಾಗ್ತದೆ, ಕಾಯಿಲೆಗಳು ಬರ್ತವೆ. ಅದನ್ನು ಕಡಿಮೆ ಮಾಡ್ಲಿಕ್ಕೆ ಮೆಡಿಸಿನ್ಸ್ ತಗೊಳ್ಬೇಕಾಗ್ತದೆ. ओके, अगर सेकंड नहीं तो 5 ಮಿನಿಟ್ लगाओ. ನಾವು ಹೇಳ್ತಾರೆ, ಇನ್ನೂ ನಿಮ್ಗೆ ಸ್ವಲ್ಪ ಟೈಮ್ ಏನಾದ್ರು ಇದ್ರೆ ಏನ್ ಮಾಡಿ, 5 ನಿಮಿಷನೂ ಕೂಡ ಏನ್ ಮಾಡ್ಬೇಕು, 1 ಗಂಟೆಯಲ್ಲಿ 5 ಸೆಕೆಂಡ್ ಆಗ್ಲಿ 5 ನಿಮಿಷನಾಗ್ಲಿ ಏನ್ ಮಾಡ್ಬೇಕು, ಈ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗ್ತದೆ, ಗಮನ ಕೊಡಬೇಕಾಗತ್ತೆ. ಈವನ್ ಕೆಲವೊಂದ್ಸಲ ನೀವು ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ ಕಣ್ಣಿನ ಸಮಸ್ಯೆ ಇದ್ದಾಗ ಅವಾಗ ಡಾಕ್ಟರ್ ಏನ್ ಹೇಳ್ತಾರೆ, 1 ಗಂಟೆಯಲ್ಲಿ ನೀವು ಕಂಪ್ಯೂಟರ್ ನೋಡ್ತಾ ಇದ್ರೆ ಮಧ್ಯದಲ್ಲಿ ದೂರದ ದೃಷ್ಟಿಯನ್ನು ಕೂಡ ನೋಡ್ಬೇಕು ಅಂತ ಹೇಳ್ತಾರೆ ಬಾಬು. ಏನ್ ಹೇಳ್ತಾರೆ? ದೂರದೃಷ್ಟಿನೂ ನೋಡ್ಬೇಕು ಅಂತ ಹೇಳ್ತಾರೆ. ಹತ್ತಿರದ ದೃಷ್ಟಿ ನೀವು ಗಮನ ಕೊಟ್ಬಿಟ್ಟು ನೋಡ್ತಾ ಇರ್ತೀರಲ್ಲ, ಅವಾಗ ಏನ್ ಮಾಡ್ಬೇಕು, ದೂರದೃಷ್ಟಿಯನ್ನು ಕೂಡ ಏನ್ ಮಾಡ್ಬೇಕು, ನೋಡ್ಬೇಕಂತ. ನೋಡಿದಾಗ ಆ ನರಗಳಲ್ಲಿ ರಕ್ತ ಸಂಚಾರ ಆಗ್ತದೆ. ಅವಾಗ ನಿಮಗೆ ಕಣ್ಣಿಗೆ ಅಷ್ಟೆಲ್ಲ ಏನಾಗೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ. ಶರೀರವನ್ನ ನೋಡಿ, ಒಂದೇ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಉಳಿಸಿದ್ರೆ ಅರ್ಧ ಗಂಟೆ ಆದ್ಮೇಲೆ 1 ಗಂಟೆ ಆದ್ಮೇಲೆ ಕೈ ಕಾಲು ಜೋಮ್ ಹಿಡ್ದಂಗ ಆಗತ್ತೋ ಆಗಲ್ವೋ? ಆಗುತ್ತೆ. ಅಲ್ವಾ? ಆ ಶರೀರವನ್ನು ಮೂಮೆಂಟ್ಸ್ ಮಾಡ್ತಾ ಇದ್ರೆ ಏನಾಗೋದಿಲ್ಲ, ಜೋಮ್ ಹಿಡ್ದಂಗೆ ಆಗೋದಿಲ್ಲ. ಹಾಗೆ ಮನಸ್ಸನ್ನು ಕೂಡ ಬಾಬಾ ಏನ್ ಹೇಳ್ತಾರೆ, ಕಂಟಿನ್ಯೂಸ್ ಆಗಿ ಏನ್ ಮಾಡಿ, ಬೇರೆ ಬೇರೆ ಸ್ವರೂಪದಲ್ಲಿ ಇಡುವಂತ ಪ್ರಾಕ್ಟೀಸ್ ಅನ್ನ ಮಾಡಿದಾಗ ಮನಸ್ಸಿಗೆ ಆವಾಗ ಏನಾಗ್ತದೆ, ಶಕ್ತಿ ಸಿಗ್ತದೆ. ಆತ್ಮ ಮತ್ತು ಮನಬುದ್ಧಿಯ ಮೂಲಕ ಏನಾಗ್ತದೆ ಅಂತಂದ್ರೆ ಒಳ್ಳೆಯ ವಿಚಾರಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಶರೀರಕ್ಕೆ ಮಧ್ಯೆ ನೀರು ಕುಡಿಸಿದ್ರೆ ಏನಾಗ್ತದೆ, ಆಂತರಿಕವಾಗಿ ಸ್ವಚ್ಛತೆ ಆಗತ್ತೆ ತಾನೆ. ಹಾಗೆ ಇಲ್ಲೂ ಕೂಡ ಮನಸ್ಸು ಸ್ವಚ್ಛವಾಗತ್ತೆ, ಮನಸ್ಸಿಗೆ ಶಕ್ತಿ ಸಿಗ್ತದೆ, ಮನಸ್ಸಿಗೆ ಶುಭ ಸಂಕಲ್ಪಗಳು ಸಿಗ್ತವೆ, ಸಂಪಾದನೆ ಹೇಳುವಂಥದ್ದು ಏನಾಗ್ತಾ ಇರ್ತದೆ, ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಬಾ, ಅಲ್ವಾ? मन को इस रूहानी एक्सरसाइज में बिजी करो तो मन एक्सरसाइज से सदा ठीक रहेगा. ಮನಸ್ಸನ್ನ ಏನ್ ಮಾಡ್ಬೇಕು, ಆತ್ಮಿಕ ಎಕ್ಸರ್ಸೈಸ್ ಅಲ್ಲಿ ಬ್ಯೂಸಿ ಇದ್ದಾಗ ಮನಸ್ಸು ಯಾವಾಗ್ಲೂ ಕೂಡ ಏನಿರ್ತದಂತೆ, ಎಂಗೇಜ್ ಆಗಿರ್ತದೆ. ಒಂದು ವೇಳೆ ಇದಕ್ಕೆ ನೀವು ಎಂಗೇಜ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಮನಸ್ಸಲ್ಲಿ ಹೋಗ್ತದೆ ಹೊರಗಡೆಗೆ, ಮೊಬೈಲ್ ಕಡೆಗೆ, ವ್ಯಕ್ತಿ ಕಡೆಗೆ, ಹಿಂದೆ ಆಗಿರುವಂತ ಘಟನೆಗಳ ಕಡೆಗೆ, ದುಃಖದ ಕಡೆಗೆ, ನೋವಿನ ಕಡೆಗೆ, ಟೆನ್ಷನ್ ಕಡೆಗೆ, ಚಿಂತೆ ಕಡೆಗೆ ಏನಾಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನೀವು ಫುಲ್ ಬ್ಯೂಸಿ ಇದ್ರೆ ಇದು ಯಾವುದಕ್ಕೂ ಅಲ್ಲಿ ಅವಕಾಶ ಇರೋದಿಲ್ಲ. ಅದಕ್ಕಾಗಿ ನಿಮ್ಗೆ ನೀವು ಈಗ ಮನಸ್ಸನ್ನ ಎಂಗೇಜ್ ಮಾಡ್ಕೊಳ್ಬೇಕು. ಆದ್ಮೇಲೆ ಪ್ರಶ್ನೆ, ಬಾಬಾ ಈಗ ನಮ್ಗೆ 5 ಸ್ವರೂಪದಲ್ಲೇ ಮನಸ್ಸನ್ನ ಎಂಗೇಜ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ, ಯಾಕೆ ಹೇಳ್ತಿದ್ದಾರೆ ಹೇಳಿ ನೋಡೋಣ. ಕಾರಣ ಏನಿರ್ಬೋದು?
ಈ ರೀತಿ ಬಾಬಾ ನಮ್ಮನ್ನ ಒಂದೊಂದು ಗಂಟೆಯಲ್ಲಿ 5 ನಿಮಿಷ 5 ಸೆಕೆಂಡು ಪುನಃ 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 ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗುವಂತ ಎಕ್ಸರ್ಸೈಸ್ ಮಾಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಮುಂದಿನ ದಿನಗಳಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ, ಹಾ ಆ ಪರಿಸ್ಥಿತಿಗಳು ಬರಬಹುದು. ಆದ್ರಿಂದ ಇವಾಗ್ಲೇ ಪ್ರಯತ್ನ ಮಾಡಿ ಅಂತ. ಮುಂದಿನ ದಿನದಲ್ಲಿ ನಿಮ್ಗೆ ಟಿವಿ ಸಿಗೋದಿಲ್ಲ, ಹ್ಮ್ ಮೊಬೈಲ್ ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಮನೆಯಲ್ಲಿ ನಿಮಗೆ ಬೇಕಾದಂತ ಜನನು ಕೂಡ ಇರೋದಿಲ್ಲ, ನೀವು ಒಬ್ಬರೇ ಇರಬೇಕಾದಂತ ಅನಿವಾರ್ಯತೆ ಬರಬಹುದು. ಆ ರೀತಿ ಆದಾಗ ನೀವು ಮೊಬೈಲ್ ಮೇಲೆ, ಟಿವಿ ಮೇಲೆ, ವ್ಯಕ್ತಿಗಳ ಮೇಲೆ ಅವಲಂಬನೆ ಆದಾಗ, ಅವರು ಇಲ್ದಿದ್ದಾಗ ನಿಮ್ಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಆಗತ್ತೆ. ಅದರ ಪ್ರೆಷರ್ ಮನಸ್ಸಿನ ಮೇಲೆ, ಬುದ್ಧಿ ಮೇಲೆ, ಶರೀರದ ಮೇಲೆ ಬಿದ್ದು ನೀವು ಸೈಕೇಟ್ರಿಕ್ ಪೇಷಂಟ್ ಆಗಿ ನಿಮಾನ್ಸ್ ಅಲ್ಲಿ ಟ್ರೀಟ್ಮೆಂಟ್ಗೆ ಕ್ಯೂನಲ್ಲಿ ನಿಲ್ತೀರಾ. ನಿಮಾನ್ಸಿಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಬಂದ್ರು ಕೂಡ ತಗೊಳ್ಲಿಕ್ಕೆ ಮಾತ್ರೆ ಸಿಗೋದಿಲ್ಲ. ಹೌದಲ್ವಾ? ಹೌದು. ಇಷ್ಟೆಲ್ಲ ಪರಿಣಾಮಗಳು ಮುಂದಿನ ದಿನದಿಂದ ಬರೋದಿದ್ದಾವೆ. ಮುಂದಿನ ದಿನದಲ್ಲಿ ಹೆಚ್ಚಿಗೆ ಕಾಯಿಲೆ ಬರೋದು ಮೊಬೈಲ್ ಅಭಾವದಿಂದನೇ ಹೆಚ್ಚಿಗೆ ಕಾಯಿಲೆ ಬರುತ್ತೆ. ಬರ್ತದ ಬರಲ್ವಾ? ಬರುತ್ತೆ. ಬರ್ತದ ತಾನೆ? ಈಗ ತುಂಬಾ ದಿನ ಎಸಿಯಲ್ಲಿ ಇರುವಂತವರಿಗೆ ಕರೆಂಟ್ ಇಲ್ಲ ಅಂತಂದ್ರೆ ಅವ್ರಿಗೆ ಏನಾಗ್ತದೆ? ನಿದ್ದೆನೆ ಬರೋದಿಲ್ಲ. ಮಂಚದ ಮೇಲೆ ಮಲ್ಕೊಂಡವ್ರಿಗೆ ಚಾಪೆ ಮೇಲೆ ಮಲ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ? ನಿದ್ದೆ ಬರಲ್ಲ. ಅಲ್ವಾ? ನಮ್ಮ ಮನೇಲಿ ಆತ್ಮೀಯರೇ, ಇವತ್ತು ಕೂಡ ನಾವು ನೆಲದ ಮೇಲೆ ಕೂತ್ಕೊಂಡೇ ಊಟ ಮಾಡ್ತೇವೆ. ನಿನ್ನೆ ನನಗೆ ಅನಿಸ್ತಾ ಇತ್ತು, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಕಾಲೆಲ್ಲ ಫೋಲ್ಡ್ ಆಗ್ತದೆ, ಅದಕ್ಕೆ ಕಷ್ಟ ಮಂಡಿ ನೋವು ಬರೋದಿಲ್ಲ ಅಂತ. ಅಲ್ವಾ? ಈಗ ಟೇಬಲ್ ಮೇಲೆ ಊಟ ಮಾಡೋರಿಗೆ ಏನಾಗುತ್ತೆ ಅಂತ, ನೆಲದ ಮೇಲೆ ಕೂತ್ಕೊಳ್ಬೇಕು ಅಂತಂದ್ರೆ ಏನಾಗ್ಬಿಡ್ತದೆ? ಆಗಲ್ಲ. ಕಷ್ಟ ಆಗುತ್ತೆ. ಯಾಕಂದ್ರೆ ಆ ರೀತಿ ಕಾಲು ಏನಾಗಿರುತ್ತೆ, ಬೆಂಡೆ ಆಗಿರೋದಿಲ್ಲ. ಹೌದು. ಅಲ್ವಾ? ನಾನು ಕೂಡ ನೋಡ್ತಿದ್ದೆ, ಶರೀರವನ್ನು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಬೆಂಡ್ ಮಾಡಿದಾಗ ತುಂಬಾ ದಿನದಿಂದ ಆ ರೀತಿಯಲ್ಲಿ ಬೆಂಡ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಹಿಡ್ದಂಗ ಆಗ್ಬಿಡುತ್ತೆ. ಹೌದು. ಅಲ್ವಾ? ಹಳೆ ಕಾಲದಲ್ಲಿ ಆ ರೀತಿ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ತಿದ್ವಿ ನಾವು? ಬೆಂಡ್ ವ್ಯಾಯಾಮ. ವ್ಯಾಯಾಮ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಮಹಿಳೆ ಬರ್ತಾರೆ. ಓಕೆ, ಅವ್ರು ಪಾತ್ರೆ ತೊಳೆದ್ ಬಿಟ್ಟು ಹೋಗ್ತಾರೆ, ಅದನ್ನ ಒರೆಸಿ ಇಡ್ಬೇಕಲ್ವಾ? ಅದು ದೊಡ್ಡ ಒಂದು ಬೇಸಿನ್ ಇದೆ. ಆ ಬೇಸಿನ್ ಏನಿದೆ ಅದು ಕೆಳಗಡೆಗೆ ಇಟ್ಬಿಟ್ಟು ನಾನು ಬಗ್ತಾ ಇರ್ತೀನಿ. ಅಮ್ಮ ಕೇಳ್ತಾರೆ, ಯಾಕಪ್ಪ? ಅದ್ರ ಮೇಲ್ಗಡೆ ಅಲ್ಲಿ ಒಂದು ಗ್ಯಾಸ್ ಕಟ್ಟೆ ಇದೆ, ಅದ್ರ ಮೇಲೆ ಇಟ್ಬಿಟ್ಟು ಪಾತ್ರೆ ಒರೆಸ್ಬೋದಲ್ಲ. ನಾನು ಹೇಳ್ತೇನೆ, ಆ ರೀತಿ ಬಗ್ದಾಗ್ಲಾದ್ರೂ ಕೂಡ ಏನಾಗ್ಲಿ, ಎಕ್ಸಸೈಸ್ ಆಗ್ಲಿ. ಹಂಗಾದ್ರೆ ನಿಲ್ಲೋದು ಬಗ್ಗೋದು, ನಿಲ್ಲೋದು ಬಗ್ಗೋದು, ಆ ರೀತಿ ಅದು ಕೂಡ ಎಕ್ಸಸೈಸ್ ಆಗತ್ತಲ್ವಾ? ಪ್ರತಿ ಸಲ ಒಂದೊಂದು ಪಾತ್ರೆ ತೆಗಿಬೇಕು, ನಿಲ್ಬೇಕು, ಒರೆಸ್ಬೇಕು, ಮತ್ತೆ ಇಡಬೇಕು, ಮತ್ತೊಂದ್ಸಲ ಬಗ್ಬೇಕು. ಅಲ್ವಾ? ಅಂದ ಮೇಲೆ ಶರೀರಕ್ಕೆ ಹೇಗೆ ವ್ಯಾಯಾಮದ ಅವಶ್ಯಕತೆ ಇದ್ದು, ಭವಿಷ್ಯದ ದೃಷ್ಟಿಕೋನದಿಂದ ನೀವು ಸುರಕ್ಷಿತವಾಗಿರೋದಕ್ಕೆ ಮತ್ತು ಬೇರೆ ಈ ವಸ್ತುಗಳ ಮೇಲೆ ನೀವು ಡಿಪೆಂಡ್ ಆಗದೆ ಇರೋದಕ್ಕೆ ಈಗಲಿಂದಲೇ ಬಾಬಾ ನಮ್ಮನ್ನ ಸನ್ನದ್ಧರನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈಗ ನಾವು ರೆಡಿ ಆಗಿಲ್ಲ ಅಂತಂದ್ರೆ ಏನಾಗ್ತದೆ? ಮುಂದೆ ಕಷ್ಟವಾಗ್ತದೆ. ಕೆಲವೊಂದ್ಸಲ ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳ ಬಗ್ಗೆ ತುಂಬಾ ಮುದ್ದುತನ, ಮೋಹ. ಏನದು? ಅಯ್ಯೋ ಅಣ್ಣವ್ರೆ, ನಮ್ಮ ಮಕ್ಕಳಿದಾರಲ್ಲ, ನಮ್ಮನ್ ಬಿಟ್ಟು ಇರೋದೇ ಇಲ್ಲ. ಮೋಹ ಜಾಸ್ತಿ. 15 ವರ್ಷ 20 ವರ್ಷ ಆದ್ರೂ ಕೂಡ ಅಮ್ಮನ ಜೊತೆಲೇ ಇರ್ತಾನೆ. ಯಾರು? ಮಗು. 20 ವರ್ಷ ಆದ್ಮೇಲೆ ಇಂಜಿನಿಯರಿಂಗ್ ಕಳಿಸ್ಬೇಕು ಅಂತ ಇವರ ಮನಸ್ಸಿನಲ್ಲಿ ಇರ್ತದೆ. ಎಲ್ಲಿರ್ತದೆ? ಇಂಜಿನಿಯರ್ ಕಳಿಸ್ಬೇಕು. ಇರ್ತದೆ. ಆ ಮಗನಿಗೆ ಕುತ್ಕೊಂಡಿರೋ ಜಾಗದಲ್ಲಿ ನೀರು ಕೊಡ್ಬೇಕು, ಕುತ್ಕೊಂಡಿರೋ ಜಾಗದಲ್ಲಿ ಟೀ ಕೊಡ್ಬೇಕು. ಟೀ ಕುಡಿದ್ಬಿಟ್ಟು ಹಂಗೆ ಹೋಗ್ತಾನ. ಅವನಿಗೆ ತಟ್ಟೆ ತೊಳೆದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಇಬ್ಬರ ಕಥೆನೂ ಹಂಗೆ ಆಗಿದೆ ಇವತ್ತು. ಸರಿನಾ? 20 ವರ್ಷ ಆದ್ಮೇಲೆ ಮಗನಿಗೆ ಇಂಜಿನಿಯರಿಂಗ್ಗೆ ಕಳಿಸ್. ಅವಾಗ ಬೇರೆ ಕಡೆ ಕಳಿಸ್ಬೇಕೋ ಬೇಡವೋ? ಕಳಿಸ್ಬೇಕು. ಆವಾಗ ಈ ಅಮ್ಮ ಮಗ ಗೊಳೋ ಅಂತ ಅಳೋದನ್ನ ನೋಡ್ಬೇಕು. ಏನಂತ? ಅವ್ರ ಕೈಲಿ ಮಾಡಕ್ ಅಯ್ಯೋ, ಬಂದಲ್ಲ. ಎಲ್ಲಾ ಕೆಲಸ ನಾನೇ ಮಾಡ್ತಿದ್ದೆ, ಇವಾಗ ಮಗ ಹೆಂಗ ಮಾಡ್ಕೊಳ್ತಾನೇನು? ಅಲ್ಲಿ ಹೋಗಿರುವಂತ ಮಗನಿಗೆ ಎಲ್ಲಾ ಕೆಲಸ ಹೊಸದಿದ್ದಾಗ ಅವನಿಗೆ ತುಂಬಾ ಏನಾಗ್ತದೆ? ಕಷ್ಟ ಕಷ್ಟ ಆಗ್ತದೆ. ನಾನು ಹಾಸ್ಟೆಲ್ ಅಲ್ಲಿ ಇರೋದಿಲ್ಲ, ಮನೆಗೆ ಬರ್ತೇನೆ ಅಂತ ಶುರು ಮಾಡ್ಕೊಳ್ತಾನೆ. ಅಲ್ವಾ? ಅಷ್ಟೇ. ಮೊದ್ಲಿಂದಾನೇ ಒಬ್ಬನಿಗೆ ಮನೇಲಿ ಇರೋದನ್ನ ಬಿಟ್ಟಿದ್ದಿದ್ರೆ, ಕೆಲ್ಸಗಳನ್ನ ಮಾಡ್ಸಿದ್ದಿದ್ರೆ, ಸ್ವಲ್ಪ ಅಡಿಗೆ ಮಾಡೋದನ್ನ ಅವ್ರಿಗೆ ಬಿಟ್ಟಿದ್ದಿದ್ರೆ, ನಾವೇನ್ ಮಾಡ್ತೀವಿ? ಮೋಹ ಜಾಸ್ತಿ. ಹೌದು. ಅವ್ರಿಗೆ ಬಿಡ್ಬೇಕು, ನೀವು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಒಬ್ಬೊಬ್ಬರಿಗೆ ಬೇರೆ ಬೇರೆ ಕಡೆ ಕಳಿಸ್ಬೇಕು. ಆವಾಗ ಏನ್ ಮಾಡ್ತಾರ? ಶಿಕ್ಷಣವನ್ನ ಕಲಿತಾರಲ್ವಾ? ಕಲ್ತಾಗ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅವರಿಗೆ? ಆ ಕಲ್ತಿರುವಂತ ಶಿಕ್ಷಣ ಮುಂದಿನ ದಿನದಲ್ಲಿ ಆರಾಮದಾಯಕವಾಗತ್ತೆ.
ಆತ್ಮೀಯರೇ, ಪುಸ್ತಕದಲ್ಲಿರೋದು ಮಾತ್ರ ಶಿಕ್ಷಣ ಅಲ್ಲ. ಅಲ್ಲ. ಈ ಎಲ್ಲ ಶಿಕ್ಷಣವನ್ನ ಏನ್ ಮಾಡ್ಬೇಕು? ಕೊಡ್ಬೇಕು. ಚಿಕ್ಕವರಿದ್ದಾಗ ಹೆಣ್ಮಕ್ಳು ಅದೇನ್ ಮಾಡ್ತಿದ್ರು? ರಂಗೋಲಿ ಹಾಕಿ ಅಂತ ಹೇಳೋರು ಅಲ್ವಾ? ಆಮೇಲೆ ಹಳ್ಳಿಗಳಲ್ಲಿ ಸೆಗಣಿ ತೆಗೀರಿ ಅಂತ ಹೇಳೋರು. ಹಸುವಿನ ಹಾಲನ್ನು ಕರೀರಿ, ಹುಲ್ಲಾಕಿ, ಹಸು ಮೇಯಿಸ್ಕೊಂಡು ಬನ್ನಿ, ಅಡಿಗೆ ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ ಹೇಳ್ತಿದ್ರು ತಾನೆ. ಅದನ್ನು ಕೂಡ ಶಿಕ್ಷಣ ತಾನೆ. ಹೌದು. ಮತ್ತೆ ಯಾವುದು ಕಲ್ಸೋದಿಲ್ಲ. ಮುಂದೆ ಏನಾಗ್ಬಿಡ್ತದೆ? ಮುಂದೆ ಆ ಕರ್ಮವನ್ನು ಮಾಡಬೇಕಾದ್ರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಇರೋದಿಲ್ಲ. ಅದಕ್ಕಾಗಿ ಇವತ್ತು ಬಾಬಾ ಏನ್ ಹೇಳ್ತಾರೆ, ಮುಂದೆ ಆತ್ಮಗಳಿಗೆ ಯಾವ್ಯಾವ ರೀತಿ ಕಾಯಿಲೆ ಬರಬಹುದು, ತನ್ನ ಮಕ್ಕಳಿಗೆ ಅದು ತೊಂದರೆ ಆಗ್ಬಾರ್ದು, ಯಾವುದರ ಪ್ರಭಾವನೂ ಕೂಡ ಮಕ್ಕಳ ಮೇಲೆ ಬೀಳಬಾರ್ದು ಹೇಳುವಂತ ದೃಷ್ಟಿಯಿಂದ ಈಗಲಿಂದನೇ ಬಾಬಾ ಏನ್ ಹೇಳ್ತಿದ್ದಾರೆ, ಮನಸ್ಸನ್ನ ಈಶ್ವರೀಯ ಕಾರ್ಯದಲ್ಲಿ, ಮನಸ್ಸಿನ ಎಕ್ಸರ್ಸೈಸ್ ಅಲ್ಲಿ ಸದಾಕಾಲ ಏನ್ ಮಾಡ್ಕೊಳ್ಳಿ? ಬ್ಯೂಸಿ ಇಟ್ಕೊಂಡು ಸದಾ ಆರೋಗ್ಯವಾಗಿರಿ, ಆತ್ಮಿಕ ಸಂಪಾದನೆಯನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆ, ಓಂ ಶಾಂತಿ. ಓಂ ಶಾಂತಿ.